ಎಂತಹ ಸಿಂಹದಂತಹ ಗಂಭೀರವಾದ ನಡಿಗೆ, ಆ ಉಜ್ವಲ ತೇಜಸ್ಸು. ಅವನು ಬೇರೆ ಯಾರೂ ಅಲ್ಲ, ಗೌತಮ. ಅರೆ, ಅವನೇಕೆ ಇಲ್ಲಿಗೆ ಬರುತ್ತಾನೆ? ಅದೇ ಪ್ರಶಾಂತ ಮುಖ, ಕರುಣೆ ಸೂಸುವ ಕಣ್ಣುಗಳು, ಮೃದುವಾದ ಮಾತು. ಮಿತ್ರರೇ, ಕ್ಷೇಮವೇ ಮಿತ್ರರೇ? ತಾವು ಕ್ಷೇಮವೇ ಗೌತಮ? ನಾನು ಕ್ಷೇಮ ಮಿತ್ರರೇ. ಆದರೆ ನಾನೀಗ ಕೇವಲ ಗೌತಮನಲ್ಲ, ಬೋಧಿಜ್ಞಾನವನ್ನು ಪಡೆದ ಬುದ್ಧನಾಗಿದ್ದೇನೆ. ನಾನು ಕಂಡುಕೊಂಡ ಜ್ಞಾನವನ್ನು ಮೊದಲು ನಿಮಗೇ ಬೋಧಿಸಬೇಕೆಂದು ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ. ನೀವು ಮುಕ್ತ ಮನಸ್ಸಿನಿಂದ ಕೇಳುವುದಾದರೆ ನನ್ನ ಮೊದಲ ಉಪದೇಶವನ್ನು ನಿಮಗೇ ನೀಡುತ್ತೇನೆ. ಆಗಬಹುದು. ಮಿತ್ರರೇ, ಲೋಕದಲ್ಲಿ ದುಃಖವು ತುಂಬಿದೆ. ಮುಪ್ಪು, ರೋಗ, ಸಾವುಗಳಿಂದ ದುಃಖ ಉಂಟಾಗುತ್ತದೆ. ಇದು ನನ್ನ ಮೊದಲ ಆರ್ಯ ಸತ್ಯ. ಎರಡನೇ ಆರ್ಯ ಸತ್ಯ ಯಾವುದು? ಹಲವು ರೀತಿಯ ಆಸೆಗಳೇ ಎಲ್ಲ ದುಃಖಗಳಿಗೂ ಕಾರಣವಾಗುತ್ತವೆ. ಮೂರನೆಯ ಆರ್ಯ ಸತ್ಯ ಯಾವುದು? ಆಸೆಯನ್ನು ತ್ಯಜಿಸುವುದರಿಂದ ದುಃಖ ನಿವಾರಣೆಯಾಗುತ್ತದೆ. ಆದರೆ ಆಸೆಗಳನ್ನು ತ್ಯಜಿಸುವುದು ಹೇಗೆ? ಮಿತ್ರರೇ, ಆಸೆಯನ್ನು ತ್ಯಜಿಸಬೇಕೆಂದರೆ ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕು. ಅವುಗಳೆಂದರೆ ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ, ಸಮ್ಯಕ್ ಜೀವನ, ಸಮ್ಯಕ್ ವ್ಯಾಯಾಮ, ಸಮ್ಯಕ್ ಕರ್ಮ, ಸಮ್ಯಕ್ ಸ್ಮೃತಿ, ಸಮ್ಯಕ್ ಸಮಾಧಿ. ಇವುಗಳೇ ಆ ಅಷ್ಟಾಂಗ ಮಾರ್ಗಗಳು. ಇವುಗಳ ಆಚರಣೆಯಿಂದ ಅಜ್ಞಾನ ನಿವಾರಣೆಯಾಗಿ ಶಾಂತಿಯ ನಿರ್ವಾಣ ದೊರೆಯುತ್ತದೆ. ಹೌದು ಭಗವಾನ್, ಇದು ಯಾವುದೇ ಅತಿಗಳಿಲ್ಲದ ಮಧ್ಯಮ ಮಾರ್ಗವೇ ಸರಿ. ಭಗವಾನ್, ಈಗಿನಿಂದಲೇ ನಾವು ತಮ್ಮ ಶಿಷ್ಯರಾಗಿದ್ದೇವೆ. ಇನ್ನು ಮುಂದೆ ಬುದ್ಧನ ಧರ್ಮವೇ ನಮ್ಮ ಧರ್ಮ. ಭಗವಾನ್ ಬುದ್ಧರಿಗೆ ಜಯವಾಗಲಿ, ಬುದ್ಧ ಧರ್ಮಕ್ಕೆ ಜಯವಾಗಲಿ. ಆಗಲಿ ಮಿತ್ರರೇ, ನೀವು ಈ ನನ್ನ ಧರ್ಮದ ಮೊದಲ ಭಿಕ್ಕುಗಳು, ಬುದ್ಧ ಸಂಘದ ಮೊದಲ ಸದಸ್ಯರು. ನಾನು, ನೀವು, ಮುಂದೆ ಬರಲಿರುವ ಎಲ್ಲ ಭಿಕ್ಕುಗಳು ಸೇರಿ ಜಗತ್ತಿನ ಶಾಂತಿಗಾಗಿ ಆರ್ಯ ಸತ್ಯಗಳು ಹಾಗೂ ಅಷ್ಟಾಂಗ ಮಾರ್ಗಗಳನ್ನು ಪ್ರಚಾರಪಡಿಸೋಣ. ಆಗಬಹುದು ಗುರುದೇವ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ. ಪುರೋಹಿತರು ನೀವೇ ಹೋಗಿ ಸರ್. ಇವಾಗ ನಾವು ಇದನ್ನ ಚೇಂಜ್ ಮಾಡ್ಕೋಬೇಕು. ಇದನ್ನ ಚೇಂಜ್ ವೈಟ್ ರೌಂಡ್ ಹಾಕ್ಸ್ಕೊಂಡು ಬಿಗ್ಗು ಮೈಕ್ ಮುಗಿತಾ ಹೋಗ್ಬೇಕು. ವೈಟ್ ಎಲ್ಲ ಬುದ್ಧನ ಅನುಯಾಯಿಗಳು ಬೆಂಬದಾರ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್. ತಾಂಬರಿ ಅಂತ
ಸಿದ್ಧವಾಗಿರುವುದೇ? ಅಗತ್ಯವಾಗಿ ಸಿದ್ಧವಾಗಿರುವುದು ಸರ್. ಹಾಗಾದರೆ ಇನ್ನು ಯಜ್ಞ ಕಾರ್ಯ ನಡೆಯಲಿ. ಹಾಗೆ ರಾಜನ್, ಪ್ರಣಾಮಗಳು ರಾಜನ್. ನನ್ನ ಗುರುತು ಸಿಕ್ಕಿತೆ ರಾಜನ್. ನೀನು ನೀನು ನನ್ನ ಪ್ರಿಯಮಿತ್ರ ಶುದ್ಧೋಧನ ಪುತ್ರ ಸಿದ್ಧಾರ್ಥ ಗೌತಮನಲ್ಲವೇ? ಹೌದು ಮಹಾರಾಜ. ಆದರೆ ನಾನೀಗ ಕೇವಲ ಗೌತಮನಲ್ಲ, ಬೋಧಿಜ್ಞಾನವನ್ನು ಪಡೆದ ಬುದ್ಧನಾಗಿದ್ದೇನೆ. ಹೌದು. ಅಂದು ನೀನು ರಾಜ್ಯವನ್ನು ತ್ಯಜಿಸಿ ಹೊರಟಾಗ ನಿನ್ನನ್ನು ನನ್ನ ಸೇನಾಧಿಪತಿಯನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ್ದೇನೆ. ಅದನ್ನು ನೀನು ಒಪ್ಪದಿದ್ದರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಎಂದು ಹೇಳಿದ್ದೇನೆ. ಅದರಿಂದ ನೀನು ಸುಖವಾಗಿರಬಹುದಾಯಿತು. ಆದರೆ ನೀನು ಅವನ್ನೆಲ್ಲ ತ್ಯಜಿಸಿ ಬೋಧಜ್ಞಾನ ಪಡೆಯಬೇಕೆಂದು ಹೊರಟೆ. ಆಗ ನಾನು ನಿನಗೆ ಒಂದು ಮಾತನ್ನು ಹೇಳಿದ್ದೇನೆ, ನೆನಪಿದೆ? ಒಂದು ವೇಳೆ ನಿನಗೆ ಬೋಧಿಜ್ಞಾನ ಉಂಟಾದರೆ ಆ ಉಪದೇಶವನ್ನು ನನಗೂ ಕೂಡ ಹೇಳಬೇಕೆಂದು ಕೇಳಿದ್ದೇನೆ. ನೆನಪಿದೆಯೇ ಸಿದ್ಧಾರ್ಥ? ನೆನಪಿದೆ ಪ್ರಭು, ನೆನಪಿದೆ. ಅಂತೂ ನೀನು ಬೋಧಿಜ್ಞಾನವನ್ನು ಪಡೆದು ಬುದ್ಧನಾಗಿ ಹಿಂತಿರುಗಿದೆ. ಬಹಳ ಸಂತೋಷ, ಬಹಳ ಸಂತೋಷ. ಕುಳಿತುಕೊಳ್ಳಿ. ನಾನೀಗ ಯಜ್ಞ ಕಾರ್ಯವನ್ನು ಕೈಗೊಂಡಿರುವೆ. ಈ ಯಜ್ಞ ಕಾರ್ಯವು ಮುಗಿದ ಮೇಲೆ ನಿಮ್ಮ ಉಪದೇಶವನ್ನು ಕೇಳಲು ಕಾತುರನಾಗಿರುವೆ. ರಾಜನ್, ಈ ಯಜ್ಞವು ಪ್ರಾರಂಭವಾಗುವ ಮುನ್ನವೇ ನನ್ನ ಉಪದೇಶ ಹೆಚ್ಚು ಪ್ರಸ್ತುತ. ಯಜ್ಞ ಮುಗಿದ ಮೇಲೆ ನನ್ನ ಉಪದೇಶ ಅಪ್ರಸ್ತುತ ರಾಜನ್. ರಾಜನ್, ಮೊದಲು ಉಪದೇಶವನ್ನು ಆಲಿಸಿ, ನಂತರ ಏನು ಮಾಡಬೇಕೆಂದು ನೀವೇ ತೀರ್ಮಾನಿಸಿ. ಹೌದು ಮಹಾರಾಜ, ಮೊದಲು ಉಪದೇಶವನ್ನು ಆಲಿಸಿ, ನಂತರ ಬೇಕಾದರೆ ತಾವು ಯಜ್ಞವನ್ನು ಮುಂದುವರಿಸಬಹುದು. ಹಾಗೆ ನೀವೆಲ್ಲರೂ ಇಷ್ಟು ಹೇಳುತ್ತಿರುವಾಗ ನಾನು ಮೊದಲು ಉಪದೇಶವನ್ನು ಕೇಳಲು ಕಾತರನಾಗಿರುವೆ. ಕುಳಿತುಕೊಳ್ಳಿ ರಾಜನ್. ರಾಜನ್, ಈ ಯಜ್ಞ ಏತಕ್ಕಾಗಿ? ಸತ್ಫಲ ಪ್ರಾಪ್ತಿಗಾಗಿ. ನನ್ನ ಪ್ರಜೆಗಳ ಸಮಸ್ತ ನಾಡಿನ ಹಿತಕ್ಕಾಗಿ, ಅಲ್ಲದೆ ದೇವತೆಗಳ ಸಂತೃಪ್ತಿಗಾಗಿ. ಹಾಂ, ಈ ಪ್ರಾಣಿ ಬಲಿಯಿಂದ ಸತ್ಫಲ ಪ್ರಾಪ್ತಿಯಾಗುತ್ತದೆಯೇ? ದೇವತೆಗಳು ಸಂತೃಪ್ತರಾಗುತ್ತಾರೆಯಾ ರಾಜನ್? ಯಜ್ಞದಲ್ಲಿ ಪ್ರಾಣಬಲಿಯನ್ನು ಕೊಡುವುದು ಪದ್ಧತಿಯಲ್ಲವೇ? ಪದ್ಧತಿ ಇದೆ ಎಂದು ಕಣ್ಣು ಮುಚ್ಚಿ ಪಾಲಿಸುವುದು ಅವಿವೇಕವಾಗುವುದಿಲ್ಲವೇ? ಒಂದು ವೇಳೆ ಹಾಗೆ ಪಾಲಿಸದೇ ಇದ್ದರೆ ಪಾಪ ಉಂಟಾಗುವುದಿಲ್ಲವೇ? ಪ್ರಾಣಿ ವಧೆಯನ್ನು ಮಾಡುವುದರಿಂದ ಪುಣ್ಯ ಉಂಟಾಗುತ್ತದೆಯೇ ರಾಜನ್? ನೀವು ಪುಣ್ಯ ಪಡೆಯುವ ಉದ್ದೇಶಕ್ಕಾಗಿ ಮತ್ತೊಂದು ಮುಗ್ಧ ಜೀವಿಯ ಪ್ರಾಣವನ್ನು ಹರಣ ಮಾಡಬಹುದೇ? ರಾಜನ್, ಯೋಚಿಸಿ ನೋಡಿ ರಾಜನ್. ನಮ್ಮ ದೇಹಕ್ಕೆ ಒಂದು ಸಣ್ಣ ಗಾಯವಾದರೆ ನಾವು ಎಷ್ಟು ಸಂಕಟ ಪಡುತ್ತೇವೆ. ಹೀಗಿರುವಾಗ ತನ್ನ ಕೊರಳು ಕತ್ತರಿಸುವಾಗ ಆ ಮೂಕ ಪ್ರಾಣಿ ಎಷ್ಟು ಸಂಕಟ ಪಡುತ್ತದೆ ಎಂಬುದನ್ನು. ರಾಜನ್, ನಿಮ್ಮ ಮಾತು ಸರಿ ಇರಬಹುದು ಭಗವಾನ್. ಆದರೆ ಯಜ್ಞ ಮಾಡುವುದಾಗ ಇದು ಅನಿವಾರ್ಯವೇ ತಾನೆ? ಅನಿವಾರ್ಯವಲ್ಲ ರಾಜನ್. ಯೋಚಿಸಿ ನೋಡಿ ರಾಜನ್. ನಿಮ್ಮ ಕ್ಷೇಮಕ್ಕಾಗಿ ನಿಮ್ಮ ಪರಿವಾರದವರನ್ನು, ನಿಮ್ಮ ಪತ್ನಿ ಪುತ್ರರನ್ನು ಬಲಿ ಕೊಡುತ್ತೀರಾ? ಇಲ್ಲ ಭಗವಾನ್, ಅಂತಹ ಒಂದು ಆಲೋಚನೆಯನ್ನು ಕೂಡ ನಾನು ಮಾಡಲಾರೆ. ರಾಜನ್, ಹಿಂಸಿಸುವುದು ಪೂಜೆಯಲ್ಲ, ಪ್ರೀತಿಸುವುದು ಪೂಜೆ. ಅಹಿಂಸೆಯನ್ನು ಆಚರಿಸುವವನೇ ನಿಜವಾದ ಪೂಜ್ಯನು. ದಯೆ, ಕರುಣೆ, ಶಾಂತಿ, ಅಹಿಂಸೆಗಳೇ ವಿವೇಕಿಯಾದ ಮಾನವನ ಧರ್ಮಸೂತ್ರಗಳು. ರಾಜನ್, ಸತ್ಯ, ಧರ್ಮ, ನೀತಿಗಳಿಂದ ಬದುಕುವುದೇ ನಿಜವಾದಂತಹ ಬದುಕು.
ಇದೇ ನನ್ನ ಧರ್ಮದ ಸಾರ ಹಾಗೂ ಶಾಸನ. ನಿಜ ಭಗವಾನ್, ನಿಜ. ಆದರೆ ಈಗ ನಾನೇನು ಮಾಡಲಿ? ರಾಜನ್, ಹೃದಯದ ಕಣ್ಣು ತೆರೆದು ಸುತ್ತಲೂ ನೋಡಿ. ಎಲ್ಲರಲ್ಲಿಯೂ ನಿಮ್ಮ ಪ್ರತಿಬಿಂಬವೇ ಕಾಣುವುದು. ರಾಜನು ಸತ್ಯ, ನೀತಿ, ಧರ್ಮಾತ್ಮನಾದರೆ ಪ್ರಜೆಗಳು ಅಂತಾಗುತ್ತಾರೆ. ಅದರಿಂದ ಪ್ರಜಾ ಕಲ್ಯಾಣವೇ ಹೊರತು ಪ್ರಾಣಿ ಬಲಿಯಿಂದಲ್ಲ ರಾಜನ್. ಸತ್ಯ ಭಗವಾನ್, ನಿಮ್ಮ ಮಾತು ಸತ್ಯ. ಸಕಲ ಜೀವಿಗಳಿಗೂ ಒಳಿತನ್ನೇ ಬಯಸುವ ಈ ನಿಮ್ಮ ಉಪದೇಶದಿಂದ ನನ್ನ ಕಣ್ಣುಗಳು ತೆರೆದವು. ನಾನೀಗಲೇ ಎಲ್ಲ ಪ್ರಾಣಿಗಳನ್ನು ಬಿಡುಗಡೆಗೊಳಿಸುತ್ತೇನೆ. ಈ ಯಜ್ಞವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. ಇಂದಿನಿಂದ ರಾಜ್ಯಾದ್ಯಂತ ಪ್ರಾಣಿ ಬಲಿಯನ್ನು ನಿಷೇಧಿಸಿ ಶಾಸನ ಹೊರಡಿಸುತ್ತೇನೆ. ಅಲ್ಲದೆ ಇಂತಹ ಸುಸಂದರ್ಭದಲ್ಲಿ ನನ್ನ ವೇಣುವನ ಪ್ರದೇಶವನ್ನು ನಿಮ್ಮ ಸಂಘಕ್ಕೆ ದಾನ ನೀಡುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸಬೇಕು, ದಯಮಾಡಿ ಸ್ವೀಕರಿಸಬೇಕು ಭಗವಾನ್. ಬಹಳ ಸಂತೋಷ. ನಮ್ಮನ್ನು ಕೃತಾರ್ಥನಾಗಿ ಮಾಡಬೇಕು. ಬಹಳ ಸಂತೋಷ ರಾಜನ್, ಬಹಳ ಸಂತೋಷ. ಗೌತಮ ಬುದ್ಧರು ಅವರ ಪರಿವಾರದೊಂದಿಗೆ ಅರಮನೆಗೆ ಆಗಮಿಸುತ್ತಿದ್ದಾರೆ. ರಾಹುಲ್ ಕಡ್ಡಿ ಕೊಡೋದು ಒಂದು ಟೋಪಿ ಹಾಕ್ತಾಗ ವೈಟ್ ಹಾಕೋದು. ಏನಿಲ್ಲ ಇದೇ ಎಲ್ಲಿ ನಮ್ಮ ಆಹ್ವಾನವನ್ನು ತಿರಸ್ಕರಿಸಿ ಬಿಡುತ್ತಾರೋ ಎಂಬ ಆತಂಕದಲ್ಲಿದೆ. ನನ್ನ ಒಡೆಯ ಲೋಕದ ಮಹಾನ್ ವ್ಯಕ್ತಿಯಾಗಿದ್ದಾನೆ, ಮಹಾಗುರುವಾಗಿದ್ದಾನೆ. ನನಗೆ ಪರಮಾನಂದವಾಗುತ್ತದೆ. ಅವನನ್ನು ಎಷ್ಟು ಬೇಗ ನೋಡುತ್ತೇನೋ ಎನ್ನುವ ಕಾತರ ನನಗಿದೆ ಪ್ರಭು. ಸುಗತ, ಪಕ್ಕದ ನಿಗ್ರೋಧವನದಲ್ಲಿ ಅವರೆಲ್ಲರಿಗೂ ಉಳಿದುಕೊಳ್ಳಲು ವ್ಯವಸ್ಥೆಯಾಗಲಿ. ಉಪಚಾರದಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಅಪ್ಪಣೆ ಪ್ರಭು. ಅಪ್ಪಾಜಿ, ಬುದ್ಧ ಭಗವಾನರು ನೆಗ್ರೋಧನವನದಲ್ಲಿ ಅವರ ಪರಿವಾರದೊಂದಿಗೆ ಬೀಡು ಬಿಟ್ಟಿದ್ದಾರೆ. ಹೌದೇನು? ಹಾಗಾದರೆ ನಡೆಯಿರಿ, ಕೂಡಲೇ ಅಲ್ಲಿಗೆ ಹೋಗಿ ಅವರನ್ನು ಅರಮನೆಗೆ ಆಹ್ವಾನಿಸೋಣ. ನಿನ್ನನ್ನು ನೋಡಿ 7 ವರ್ಷಗಳಾಗಿದ್ದವು. ಈ ಕ್ಷಣಕ್ಕಾಗಿ ಕಾತರಿಸುತ್ತಿದ್ದೆನು. ಸಿದ್ಧಾರ್ಥ, ಈ ನಿನ್ನ ವೃದ್ಧ ತಂದೆಯ ಬಳಿಗೆ ಹಿಂತಿರುಗಿ ಬಂದಿದ್ದೀಯೆ. ಮತ್ತೆ ನನ್ನ ಪುತ್ರನಾಗಿ ಇಲ್ಲಿಯೇ ಇರಬಾರದೆ? ದೊರೆಗೆ ತನ್ನ ಪುತ್ರನ ಕುರಿತು ಹೃದಯದಲ್ಲಿ ಅಪಾರವಾದ ಪ್ರೀತಿ ಇದೆ. ಅಷ್ಟೇ ಗಾಢವಾದ ದುಃಖವೂ ಇದೆ ಎಂಬುದನ್ನು ನಾನು ಬಲ್ಲೆ.
ಆದರೆ ನೀವು ಕಳೆದುಕೊಂಡಿರುವ ನಿಮ್ಮ ಮಗನ ಹಾಗೂ ನಿಮ್ಮ ನಡುವೆಯ ಪ್ರೀತಿಯ ಬಂಧನವನ್ನು ನಿಮ್ಮ ಸಹಜೀವಿಗಳೆಲ್ಲರಿಗೂ ವಿಸ್ತರಿಸಿ ನೋಡಿ. ಆಗ ನೀವು ಸಿದ್ಧಾರ್ಥನಿಗಿಂತಲೂ ದೊಡ್ಡದಾದ ವ್ಯಕ್ತಿಯನ್ನು ಅರಮನೆಗೆ ಆಹ್ವಾನಿಸುವಿರಿ. ಸತ್ಯ ಸಂದೇಶವನ್ನು ಸಾರುವ, ಶಾಂತಿ ಮತ್ತು ನಿರ್ವಾಣವನ್ನು ತರುವ ಗುರುವು ನಿಮ್ಮ ಹೃದಯವನ್ನು ಪ್ರವೇಶಿಸುತ್ತಾನೆ. ಆಹಾ ಆಹಾ, ಇದೊಂದು ಅದ್ಭುತ ಬದಲಾವಣೆ. ನನ್ನ ಆವರಿಸಿದ್ದ ದುಃಖವು ಕರಗಿ ಹೋಯಿತು. ಈ ಮೊದಲು ನನ್ನ ಹೃದಯವು ಅನುಭವಿಸುತ್ತಿದ್ದ ಭಾರವು ಇಳಿದು ಹಗುರವಾಗಿದೆ. ನಿಮ್ಮ ವೈರಾಗ್ಯದ ಫಲವನ್ನು ನಾನೀಗ ಅನುಭವಿಸುತ್ತಿದ್ದೇನೆ. ಮೋಕ್ಷವನ್ನು ಬಯಸುವ ಪ್ರತಿಯೊಬ್ಬರಿಗೂ ನಿಮ್ಮ ಧರ್ಮವು ದಾರಿದೀಪವಾಗಲಿ. ನೀವು ನಿಮ್ಮ ಪರಿವಾರದವರೆಲ್ಲರೂ ನಮ್ಮ ಅರಮನೆಗೆ ಆಗಮಿಸಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಮತ್ತೊಬ್ಬರು ಕಾಣುತ್ತಿಲ್ಲವಲ್ಲ ತಾಯಿ? ಯಾರು ಭಗವಾನ್? ಮತ್ತಾರು ತಾಯಿ? ಯಶೋಧರೆ. ನಾನು ಇಲ್ಲಿಗೆ ಬರುವ ಮುನ್ನ ಆಕೆಯನ್ನು ಕೂಡ ಕರೆದೆ. ಆದರೆ ನಾನು ಗೌರವಕ್ಕೆ ಅರ್ಹಳಾದರೆ ಅವರೇ ಬಂದು ನನ್ನನ್ನು ನೋಡಲಿ ಎಂದಳು ಭಗವಾನ್. ನಿಜ ತಾಯಿ, ನಾನು ಎಲ್ಲರಿಂದಲೂ ಮುಕ್ತನಾಗಿದ್ದೇನೆ. ಆದರೆ ಯಶೋಧರೆಯಿಂದ ಇನ್ನೂ ಮುಕ್ತನಾಗಿಲ್ಲ. ಆಕೆಯ ಹೃದಯದಲ್ಲಿ ಗಾಢವಾದ ದುಃಖವಿದೆ. ಅದನ್ನು ಹರಿಯಲು ಬಿಡದಿದ್ದರೆ ಆಕೆಯ ಹೃದಯವೇ ಒಡೆದು ಹೋದೀತು. ಆಗಲಿ ತಾಯಿ, ನಾನೇ ಅಲ್ಲಿಗೆ ಬರುತ್ತೇನೆ. ಕ್ಷಮಿಸಿ ಭಗವಾನ್. ಅವಳ ಈ ದುಃಖ ಗಾಢವಾದ ಪ್ರೀತಿಯಿಂದ ಹುಟ್ಟಿದ್ದು. ನೀವು ತಲೆಬೋಳಿಸಿಕೊಂಡು ಸನ್ಯಾಸಿಯಾದಾಗಿನಿಂದ ಈಕೆಯು ತಲೆಬೋಳಿಸಿಕೊಂಡಳು. ಅರಮನೆಯ ಆಡಂಬರದ ಎಲ್ಲ ಒಡವೆ ವಸ್ತ್ರಗಳನ್ನು ತ್ಯಜಿಸಿದಳು. ಅಂದಿನಿಂದ ಮಣ್ಣಿನ ಪಾತ್ರೆಯಲ್ಲೇ ಊಟ ಮಾಡುತ್ತಿದ್ದಾಳೆ.
ಅವಳ ಈ ತ್ಯಾಗ ನಮ್ಮೆಲ್ಲರಿಗಿಂತ ಹೆಚ್ಚು. ತ್ಯಾಗದಿಂದಲೇ ಅಮೃತತ್ವವು ತಾಯಿ. ತ್ಯಾಗದಿಂದಲೇ ಅಮೃತತ್ವವು ತಾಯಿ, ತ್ಯಾಗದಿಂದಲೇ ಅಮೃತತ್ವವು. ಏಳು ಯಶೋಧರ, ಏಳು. ಯಶೋಧರ, ನೀನು ಪುತ್ರಿಯಾಗಿ, ಪತ್ನಿಯಾಗಿ, ತಾಯಿಯಾಗಿ ನಿನ್ನ ಬದುಕು ಸಾರ್ಥಕವಾಗಿದೆ. ಯಶೋಧರ, ಒಮ್ಮೆ ಯೋಚಿಸು. ನಿನ್ನ ಪತಿ ಮೊದಲೇ ಸಾವಿನ ಅತಿಥಿಯಾಗಿದ್ದರೆ ನೀನು ಯಾರನ್ನು ಆಕ್ಷೇಪಿಸುತ್ತಿದ್ದೆ? ರೋಗ, ಮುಪ್ಪು, ಸಾವುಗಳಿಂದ ಅನಿಶ್ಚಿತವಾಗಿರುವ ಈ ಬದುಕಿನಲ್ಲಿ ಅಶಾಶ್ವತವಾದ ವ್ಯಾಮೋಹಗಳಿಗೆ ಬಲಿಯಾಗಿ ದುಃಖಿತಳಾಗಬೇಡ. ನಿನ್ನ ಹೃದಯವನ್ನು ಪರಿಶುದ್ಧಗೊಳಿಸಿಕೊ. ಆಗ ನಿನ್ನಿಂದ ದುಃಖ ನಿವಾರಣೆಯಾಗುತ್ತದೆ. ನಿಮ್ಮ ಉಪದೇಶದಂತೆ ನಡೆಯಲು ಪ್ರಯತ್ನಿಸುತ್ತೇನೆ ಭಗವಾನ್. ಹೇಳು ಚಂದಕ, ನನ್ನ ಮಹಾಯಾತ್ರೆಗೆ ನೆರವಾದ ಬಂಧು ನೀನು. ನನ್ನದೊಂದು ಕೋರಿಕೆ ಭಗವಾನ್. ಹೇಳು ಚಂದಕ, ನನ್ನ ವ್ಯಾಪ್ತಿಯಲ್ಲಿದ್ದರೆ ನಡೆಸಿಕೊಡುತ್ತೇನೆ. ನನಗೂ ಭಿಕ್ಷೆ ಕೊಟ್ಟು ಉಪಚರಿಸಬೇಕು. ಆಗಲಿ ಚಂದಕ, ನಿನ್ನ ಬದುಕು ಕೂಡ ಚೆನ್ನವಾಗಲಿ. ನನ್ನದೊಂದು ಕೋರಿಕೆ ಭಗವಾನ್. ನೀವು ಯಾವುದೇ ಯುವಕರಿಗೆ ಪರಿವ್ರಾಜಕತ್ವವನ್ನು ನೀಡುವಾಗ ಅವರ ಮಾತಾಪಿತೃಗಳ ಒಪ್ಪಿಗೆಯನ್ನು ಪಡೆದು ಬರಬೇಕೆಂಬ ನಿಬಂಧನೆಯಾಕೆ ಎಂಬುದೇ ನನ್ನ ಕೋರಿಕೆ. ಆಗಲಿ ರಾಜನ್, ಹಾಗೆಯೇ ಆಗಲಿ. ಅಮ್ಮ, ಅಮ್ಮ. ಚುಕ್ಕಿ ಚಂದಾಮ ತಂದಾರು ಕೊಟ್ಟೇನು ಜಗದಗಲ ನೀ ಬೆಳಗು ಮಗುವೆ, ಜಗದಗಲ ನೀ ಬೆಳಗು ಮಗು, ಅಲ್ಲಿ ನೋಡು, ಮಹಾಬ್ರಹ್ಮನಂತೆ ತೇಜೋಮಯನಾಗಿ ಕಾಣುವ ಈ ಪವಿತ್ರ ಮನುಷ್ಯರೇ ನಿಮ್ಮ ತಂದೆಯಾಗಿದ್ದಾರೆ. ಹೋಗಿ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೋ. ಆಗಲಿ ಅಮ್ಮ. ಆನಂದಮಯವಾಗಿದೆ. ನನ್ನ ತಾಯಿಯ ಇಚ್ಛೆಯಂತೆ ಯಾವುದಾದರೂ ಒಂದು ಸಂಪತ್ತನ್ನು ನನಗೆ ಕೊಟ್ಟು ಆಶೀರ್ವದಿಸಿ. ಮಗು, ದುಃಖ ಕಾರಣವಾದ ಯಾವ ಸಂಪತ್ತು ನನ್ನಲ್ಲಿಲ್ಲ. ಶಾಶ್ವತ ಸುಖವನ್ನು ನೀಡುವ ಆಧ್ಯಾತ್ಮಿಕ ಸಂಪತ್ತನ್ನು ಮಾತ್ರ ನಾನು ಹೊಂದಿದ್ದೇನೆ. ದಯಪಾಲಿಸು ತಂದೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ.
ಬರೋ ಕಾಣ್ತಿಲ್ವೇನೋ? ಏ ಕೊಳಕ, ಈಗ ತಾನೇ ನದಿಗೆ ಹೋಗಿ ಸ್ನಾನ ಪೂಜೆ ಮಾಡಿ ಶುಭ ಕಾರ್ಯಕ್ಕೆ ಅಂತ ಹೊಟ್ಟಿದ್ವಲ್ಲೋ, ಹಟ್ಟ ಬಂದ್ಬಿಟ್ಟಿಯಲ್ಲೋ. ತಪ್ಪಾಯ್ತು ಬುದ್ಧಿ, ಗಮನಿಸ್ಲಿಲ್ಲ, ಕ್ಷಮಿಸ್ಬಿಡಿ. ಏನೋ ಸಂಸೋದು ನಿನ್ ದುರ್ನಾಟಕ್ಕೆ ನಿಲ್ತಾ ಇದೆಯಲ್ಲೋ. ಬನ್ರಿ ಮತ್ತೆ ನದಿಗೆ ಹೋಗಿ ಸ್ನಾನ ಮಾಡಿ ಮಡಿ ಆಗೋಣ. ನಡ್ರಿ ಹೋಗೋಣ. ದೂರ ನಿಲ್ಲೋ, ಪ್ರಾರಬ್ಧ ಪ್ರಾರಬ್ಧ. ಅಯ್ಯ ಬಂಧುವೆ, ಇತ್ತ ತಿರುಗಿ ನೋಡು, ಹತ್ತಿರ ಬಾ. ಇತ್ತ ತಿರುಗು. ಸ್ವಾಮಿ, ನನ್ನನ್ನು ಕರೆದಿದ್ದು? ಹೌದು, ನಿನ್ನನ್ನೇ ಕರೆದದ್ದು. ಹತ್ತಿರ ಬಾ ತಮ್ಮ. ಬೇಡಿ ಸ್ವಾಮಿ, ನಮ್ಮಂತವ್ರು ನೆರಡ್ಸೋಕಿದ್ರು ನಿಮ್ಗೆ ತೊಂದರೆ ಆಗ್ಬೋದು, ಬ್ಯಾಡಿ. ಇಲ್ಲ ತಮ್ಮ, ನಾನು ನಿನ್ನನ್ನು ಮಾತನಾಡಿಸಲೆಂದೇ ಬಂದಿದ್ದೇನೆ. ಹತ್ತಿರ ಬಾ ತಮ್ಮ. ಬಾ ಕಂದ, ಹತ್ತಿರ ಬಾ. ಎಲ್ರು ನನ್ನ ಕೊಳಕ, ದುರ್ನಾಥ ಅಂತ ಕೂಗ್ತಿದ್ರು. ಇವತ್ತೇ ಮೊದಲು ನನ್ನ ಇಷ್ಟೊಂದು ಪ್ರೀತಿಯಿಂದ ಅಯ್ಯ ಬಂಧುವೇ, ತಮ್ಮ ಅಂತ ಪ್ರೀತಿಯಿಂದ ಅಕ್ಕರೆಯಿಂದ ಕೂಗ್ತಿರೋದು ಇದೇ ಮೊದಲು. ಇಷ್ಟೊಂದು ಅಕ್ಕರೆಯಿಂದ ಕೂಗುತ್ತಿರೋ ಯಾರು ಮಹಾತ್ಮ? ಯಾರು ನೀನು? ಭಗವಾನ್ ಬುದ್ಧರು. ಭಗವಾನ್ ಬುದ್ಧ ಭಗವಂತ, ಕೇಳಿದ್ದೆ ಇಂದು ಕಂಡಾರೆ, ಪ್ರತ್ಯಕ್ಷವಾಗಿ ಕಾಣುವ ಭಾಗ್ಯ ನಂದಾಯ್ತು ಪ್ರಭು, ನಂದಾಯ್ತು. ಬೇಡಿ, ನನ್ನಂತವನು ವಸ್ತ್ರ ನಿಮ್ಮ ಮೈ ಸೋಕಿದ್ರೆ ಕೊಳಕಾಗುತ್ತೆ. ನಾನು ಇಲ್ಲ ತಮ್ಮ, ಅಸ್ಪೃಶ್ಯ. ಹತ್ತಿರ ಬಾ ತಮ್ಮ. ಯಾರು ಅಸ್ಪೃಶ್ಯ, ಯಾರು ಬ್ರಾಹ್ಮಣ? ಸತ್ಯ, ಸನ್ನಡತೆ, ಕಾರ್ಯನಿಷ್ಠೆ, ಕರುಣೆ, ಮಮತೆ ತುಂಬಿರುವವನೇ ನಿಜವಾದ ಬ್ರಾಹ್ಮಣ. ಸುಳ್ಳು, ಕಳವು, ಕೊಲೆ, ಮೋಸ, ವಂಚನೆ ಮಾಡುವವನೇ ನಿಜವಾದ ಅಸ್ಪೃಶ್ಯ, ನಿಜವಾದ ಅಸ್ಪೃಶ್ಯ. ಪ್ರಭು, ಧನ್ಯವಾದ ಪ್ರಭು,
ನನ್ನಂಥವನ ಮೇಲೆ ಇಷ್ಟೊಂದು ಅಕ್ಕರೆಯನ್ನು ತೋರಿಸ್ತಿರೋ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ಇಂದಿನಿಂದ ಈ ಕೆಲಸವನ್ನು ಬಿಟ್ಟು ಬಿಡುತ್ತೇನೆ. ಕೊನೆಯವರೆಗೂ, ನನ್ನ ಉಸಿರಿನವರೆಗೂ ನಿಮ್ಮ ಸೇವೆ ಮಾಡುತ್ತಾ ಪುನೀತನಾಗುತ್ತೇನೆ. ನಿಮ್ಮ ಸೇವೆ ಮಾಡುತ್ತಾ ಪುನೀತನಾಗುತ್ತೇನೆ. ಸುನೀತಾ, ಹತ್ತಿರ ಬಾ, ಹತ್ತಿರ ಬಾ ಸುನೀತಾ. ಮಾಡುವ ಕೆಲಸದಲ್ಲಿ ಮೇಲು ಕೀಳೆಂಬುದಿಲ್ಲ. ಸಮಾಜಕ್ಕೆ ಅಗತ್ಯವಾದ ಎಲ್ಲ ಕೆಲಸಗಳು ಪವಿತ್ರವೇ. ನೀನು ಮಾಡುವ ಕೆಲಸವನ್ನು ನಿಷ್ಠೆ ಪ್ರಾಮಾಣಿಕತೆಗಳಿಂದ ಮಾಡು. ಬಿಡುವಾದಾಗ ಸಂಗಾರಾಮಕ್ಕೆ ಬಾ, ದುಃಖ ನಿವಾರಣೆ ಮಾಡಿಕೊ. ಆಗಲಿ ಭಗವಂತ. ಮೂಢಾಂಧಕಾರಕ್ಕೆ ಸಡಿಲಾಗಿ ಬಂದೆ, ಜ್ಞಾನ ವಿಜ್ಞಾನಕ್ಕೆ ಬೆಳಕಾಗಿ ತಂದೆ. ಮೂಢಾಂಧಕಾರಕ್ಕೆ ಸಿಡಿಲಾಗಿ ಬಂದೆ, ಜ್ಞಾನ ವಿಜ್ಞಾನಕ್ಕೆ ಬೆಳಕಾಗಿ ಬಂದೆ. ಪ್ರಣಾಮಗಳು ಭಗವಾನ್. ಪ್ರಣಾಮಗಳು. ಅರಮನೆಯ ಆನಂದದ ಉಪ್ಪರಿಗೆಯಿಂದ ಇಳಿದು ಇಲ್ಲಿಯವರೆಗೆ ಬರಲು ಕಾರಣವೇನು? ಭಗವಾನ್, ನಾವೆಲ್ಲರೂ ನಿಮ್ಮಿಂದ ಭಿಕ್ಷು ದೀಕ್ಷೆಯನ್ನು ಸ್ವೀಕರಿಸಬೇಕೆಂದು ನಿರ್ಧರಿಸಿ ಇಲ್ಲಿಗೆ ಬಂದಿದ್ದೇವೆ ಭಗವಾನ್. ರಾಜಕುಮಾರರೇ, ಭಿಕ್ಷು ದೀಕ್ಷೆ ಪಡೆಯುವುದೆಂದರೆ ಅದೇನು ಸುಲಭದ ಮಾತೆ? ಭಗವಾನ್, ನಾವೆಲ್ಲರೂ ನಿರ್ಧರಿಸಿಯೇ ಬಂದಿದ್ದೇವೆ. ದಯಮಾಡಿ ನಮಗೂ ಕೂಡ ದೀಕ್ಷೆಯನ್ನು ನೀಡಿ ಉದ್ಧರಿಸಬೇಕು. ಹಾಗೆಯೇ ಆಗಲಿ ರಾಜಪುತ್ರರೇ, ನಿಮ್ಮಿಚ್ಛೆಯಂತೆಯೇ ಆಗಲಿ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಆಡುವೆ ನಾನು ಬೇಟೆ ಆಡುವೆ, ಬೆಳಗಿನಿಂದ ಸಂಜೆವರೆಗೂ ಬೇಟೆ ಆಡುವೆ, ನಾನು ಬೇಟೆ ಆಡುವೆ. ಆಡುವೆ ನಾನು ಬೇಟೆ ಆಡುವೆ, ಬೆಳಗಿನಿಂದ ಸಂಜೆವರೆಗೂ ಬೇಟೆ ಆಡುವೆ, ನಾನು ಬೇಟೆ ಆಡುವೆ. ಬಿಲ್ಲು ಬಾಣ ಹಗ್ಗ ಬಲೆ ಹಿಡಿದು ಹೊರಡುವೆ, ಬಿಲ್ಲು ಬಾಣ ಹಗ್ಗ ಬಲೆ ಹಿಡಿದು ಹೊರಡುವೆ. ಕೈಗೆ ಸಿಕ್ಕ ಪ್ರಾಣಿಗಳ ಹಿಡಿದು ಕೊಲ್ಲುವೆ, ನಾನು ಹಿಡಿದು ಕೊಲ್ಲುವೆ. ಆಡುವೆ ನಾನು ಬೇಟೆ ಆಡುವೆ, ಬೆಳಗಿನಿಂದ ಸಂಜೆವರೆಗೂ ಬೇಟೆ ಆಡುವೆ, ನಾನು ಬೇಟೆ ಆಡುವೆ. ಮೊಲ ಕಡವೆ ಜಿಂಕೆ ಸಾರಂಗಗಳನ್ನು ಮೊಲ ಕಡವೆ ಜಿಂಕೆ ಸಾರಂಗಗಳನ್ನು ಬಲೆಯ ಬೀಸಿ ಬಾಣ ಹೊಡೆದು ಬೇಟೆ ಆಡುವೆ. ಆಡುವೆ ನಾನು ಬೇಟೆ ಆಡುವೆ, ಬೆಳಗಿನಿಂದ ಸಂಜೆವರೆಗೂ ಬೇಟೆ ಆಡುವೆ, ನಾನು ಬೇಟೆ ಆಡುವೆ, ನಾನು ಬೇಟೆ ಆಡುವೆ. ಕಾಡೆಲ್ಲ ಅಲದ್ರು, ಈ ದಿನ ಒಂದು ಬೇಟೆನೂ ಸಿಕ್ಲಿಲ್ವಲ್ಲ. ಹೊತ್ತು ಬೇರೆ ಮುಳುಗ್ತಾ ಐತೆ,
ಒಂದಾದ್ರೂ ಬೇಟೆನ ಒಂದಾದ್ರೂ ಪ್ರಾಣಿನ ಬೇಟೆ ಆಡಿ ಮಾಂಸ ಮಾರಾಟ ಮಾಡಿ ಮನೆಗೇನಾರ ತಗೊಂಡೋದ್ರೆ ಇವತ್ತು ಹೆಂಡತಿ ಮಕ್ಳಿಗೆ ಊಟ, ಇಲ್ಲ ಅಂದ್ರೆ ದೇವ್ರೇ ಗತಿ. ಆಹಾ, ಎಳೆ ಜಿಂಕೆ ಬರ್ತಾ ಐತೆ. ಹೇಗಾದ್ರೂ ಮಾಡಿ ಬಲೆ ಹಾಕಿ ಬಂಧಿಸ್ಬಿಡ್ತೀನಿ. ಹಬ್ಬ ಅಂತೂ ಇವತ್ತಿನ ಬೇಟೆ ಸಿಕ್ಕಂಗಾಯ್ತು. ಒತ್ತಾರೆಯಿಂದ ಕಾಡೆಲ್ಲ ಅಲ್ದು ಸುಸ್ತಾಗೋಗೈತು. ಅಲ್ಲಿ ಹರಿತಿರೋ ನದಿಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ನೀರು ಕುಡ್ದು ದಣವಾಸ್ಕೊಂಡು ಬತ್ತೀನಿ. ಅಬ್ಬಾ, ಇದೆಂತಹ ಪ್ರಶಾಂತವಾದ ವಾತಾವರಣ. ಹಕ್ಕಿಗಳ ಚಿಲಿಪಿಲಿ ನಾದ, ನದಿಯ ನೀರಿನ ಜುಳುಜುಳು ನಾದ, ಮುಸ್ಸಂಜೆಯಲ್ಲಿ ಮುಳುಗುತ್ತಿರುವ ಸೂರ್ಯ, ಅದೆಂತಹ ಪ್ರಶಾಂತತೆ ಇಲ್ಲಿ ಮನೆ ಮಾಡಿದೆ. ಇದೇನಿದು ಶಬ್ದ? ಯಾವುದೋ ಪ್ರಾಣಿಯೋ ಮನುಷ್ಯನೋ ಕಷ್ಟದಲ್ಲಿ ಸಿಲುಕಿರುವಂತಿದೆ. ಓಹೋ, ಜಿಂಕೆ ಮರಿ ಬಲೆಯಲ್ಲಿ ಸಿಲುಕಿದೆ. ಯಾರೋ ಬೇಟೆಗಾರರು ಹಾಕಿರುವ ಬಲೆಯಲ್ಲಿ ಸಿಲುಕಿಕೊಂಡು ಜೀವ ಮರಣದ ನಡುವೆ ನರಳಾಡುತ್ತಿದೆ. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗೂ ಬದುಕುವ ಸ್ವಾತಂತ್ರ್ಯವಿದೆ. ಹಾಗಿದ್ದರೆ ಮಾತ್ರ ಸಂತೋಷ, ಸುಖ, ಶಾಂತಿ, ನೆಮ್ಮದಿ. ಇಲ್ಲವಾದರೆ ಬದುಕು ದುಃಖಮಯ. ಸ್ವಾತಂತ್ರ್ಯವೇ ಸುಖ, ಬಂಧನವೇ ದುಃಖ. ಅಡ್ಡ ಇಟ್ಟಿದ್ದೀರಿ. ಬೇಗ ಹೋಗಿ ಜಿಂಕೆನ ಕೊಂದು ಚರ್ಮ ಸುಲಿದು ಮಾಂಸ ಮಾರಾಟ ಮಾಡಿ ಮನೆಗೇನಾರ ತಗೊಂಡೋಗ್ತೀನಿ. ಅಯ್ಯೋ, ಜಿಂಕೆ ತಪ್ಪಿಸಿಕೊಂಡಿದೆ. ಚೆನ್ನಾಗೆ ಗಟ್ಟಿಯಾಗಿ ಚೆನ್ನಾಗಿ ಕಟ್ಟಾಕಿದ್ನಲ್ಲ, ಆದ್ರೂ ಹೆಚ್ಚ ತಪ್ಪಿಸ್ಕಂತಲ್ಲ ಜಿಂಕೆ. ಇಲ್ಲ, ಇದು ಯಾರೋ ಮನುಷ್ಯರದ್ದೇ ಕೆಲಸ. ಅವನು ಯಾರಾದ್ರೂ ಆಗಿರ್ಲಿ, ಅವರನ್ನು ಕೊಲ್ಲದೆ ಬಿಡುವುದಿಲ್ಲ. ಓಹೋ, ಈ ಸಮಣನೇ ಇರಬೇಕು ನನ್ನ ಬೇಟೆಯನ್ನು ತಪ್ಪಿಸಿದವನು. ಇವನನ್ನು ಸುಮ್ಮನೆ ಬಿಡಬಾರದು. ನನ್ನ ಬಾಣದ ರುಚಿಯನ್ನು ತೋರಿಸೇ ಬಿಡುತ್ತೇನೆ.
ಇದೆಂತಹ ಸೋಜಿಗ? ಎಂದೂ ತಪ್ಪದ ನನ್ನ ಬಾಣದ ಗುರಿ ತಪ್ಪುತ್ತಿದೆಯಲ್ಲ. ಕೈಗಳಲ್ಲಿ ಶಕ್ತಿ ಕುಂದುತ್ತಿದೆ, ಮನಸ್ಸಿಗೆ ಭಯವಾಗುತ್ತಿದೆ. ಇವನ್ಯಾರೋ ಮಾಯಾವಿಯೇ ಇರಬೇಕು. ಇವನನ್ನು ಸುಮ್ಮನೆ ಬಿಡಬಾರದು. ಯಾರಾದರೂ ಆಗಲಿ, ಇವನನ್ನು ಸುಮ್ಮನೆ ಬಿಡುವುದಿಲ್ಲ. ಎಲೆ ಸಮಣ, ನೀನೇನು ನನ್ನ ಜಿಂಕೆಯನ್ನು ಬಿಡಿಸಿದವನು? ಹೌದು ಗೆಳೆಯ, ನಾನೇ. ನಿನಗೆ ನಾನ್ಯಾವ ಗೆಳೆಯ? ನನ್ನ ಬೇಟೆಯನ್ನು ತಪ್ಪಿಸಿದ ಶತ್ರು ನೀನು. ನನ್ನ ಬೇಟೆಯನ್ನು ತಪ್ಪಿಸುವ ಅಧಿಕಾರವನ್ನು ನಿನಗೆ ಕೊಟ್ಟವರಾರು? ಧರ್ಮ, ಕರುಣೆಯಿಂದ ಕೂಡಿದ ಧರ್ಮ. ಧರ್ಮವೋ ಕರ್ಮವೋ ಅದು ನನಗೆ ತಿಳಿದಿಲ್ಲ. ನನಗೆ ತಿಳಿದಿರುವುದು ಬೇಟೆಯಾಡುವುದು ಮಾತ್ರ. ಅದೇ ನನ್ನ ಧರ್ಮ. ಇದರಿಂದ ನನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಸುವೆ. ಗೆಳೆಯ, ಇಂದು ಬೇಟೆಯಾಡಿ ನಿನ್ನ ಹೆಂಡತಿ ಮಕ್ಕಳ ತುತ್ತಿನ ಚೀಲವನ್ನು ತುಂಬಿಸುವೆ. ನಾಳೆ ಮತ್ತೆ ಬೇಟೆಯಾಡುವೆ. ನಾಡಿದ್ದು ಮತ್ತೆ ಬೇಟೆಯಾಡುವೆ. ಮರುದಿನವೂ ಬೇಟೆಯಾಡುವೆ. ಅಂದರೆ ನಿನ್ನದು ಎಂದೂ ಮುಗಿಯದ ನಿತ್ಯ ನಿರಂತರ ಬೇಟೆ. ಅದೇ ಪ್ರಾಣಿ ಹತ್ಯೆ ಮತ್ತು ಹಿಂಸೆ ತಾನೇ? ಕೆಲವೋ ಸಮಣ, ಅದು ನನ್ನ ಕುಲಕಸುಬು. ನಾನು ಕೊಲ್ಲಬಲ್ಲನೆ ಹೊರತು ಜೀವ ಮತ್ತು ಮರುಜೀವಗಳನ್ನು ಖಂಡಿತ ಕೊಡಲಾರೆ. ಗೆಳೆಯ, ಅಷ್ಟೊಂದು ಪ್ರಾಣಿಗಳನ್ನು ಕೊಂದಿರುವ ನೀನು ಒಂದು ಜೀವಕ್ಕೆ ಮರುಜೀವವನ್ನಾಗಲಿ ಅಥವಾ ಹೊಸ ಜೀವವನ್ನಾಗಲಿ ಕೊಡಲು ಸಾಧ್ಯವಿಲ್ಲ ಎನ್ನುವುದಾದರೆ ನಿನಗೆ ನರಕದ ಸ್ಥಿತಿಯು ತಪ್ಪುವುದೇ? ಜೀವ ಕೊಡಲಾಗದವನು ಜೀವ ಹರಣ ಮಾಡುವುದು ನ್ಯಾಯವೇ? ಇದು ಧರ್ಮವೇ? ನಿನಗೆ ನರಕದ ಸ್ಥಿತಿಯು ತಪ್ಪುವುದೇ? ಜೀವ ಕೊಡಲಾಗದವನು ಜೀವ ಹತ್ಯೆ ಮಾಡಲು ಸಾಧ್ಯವೇ? ಇದೆಂತಹ ಪ್ರಶ್ನೆ! ಜೀವ ಕೊಡಲಾಗದವನು ಜೀವ ಹತ್ಯೆ ಮಾಡಲು ಸಾಧ್ಯವೇ? ಎಲ್ಲವೋ ಸಮಣ, ನೀನ್ಯಾರೋ? ನಿನ್ನನ್ನು ನೋಡುತ್ತಿದ್ದರೆ ನಿನ್ನ ಬಿಂಬ ನನ್ನ ಕಣ್ಣುಗಳನ್ನು ಆವರಿಸುತ್ತಿದೆ. ಕೈಕಾಲುಗಳು ನಡುಗುತ್ತಿವೆ, ನಾಲಗೆ ಗಂಟಲು ಒಣಗುತ್ತಿದೆ. ನಿನ್ನ ಮಾತುಗಳನ್ನು ಪುರಸ್ಕರಿಸುವಂತೆಯೂ ಇಲ್ಲ, ತಿರಸ್ಕರಿಸುವಂತೆಯೂ ಇಲ್ಲ. ಹೇಳು, ಯಾರು ನೀನು? ಮಾಯಾವಿಯೋ, ಮಹಾತ್ಮನೋ? ಯಾರು ನೀನು? ಅಯ್ಯ, ನನ್ನ ಆತ್ಮಬಂಧುವೆ, ನಾನಾರು ಎಂಬುದಕ್ಕಿಂತ ಮೊದಲು ನೀನಾರು ಎಂಬುದನ್ನು ಅರಿ. ತನ್ನನ್ನು ತಾನು ಅರಿಯದವನು ಮತ್ತೊಬ್ಬರನ್ನು ಅರಿಯಲು ಸಾಧ್ಯವೇ? ಗುರುದೇವ, ನಿಮ್ಮ ಮಾತುಗಳು ನೇರವಾಗಿ ನನ್ನೆದೆಗೆ ನಾಟುತ್ತಿವೆ. ನನ್ನ ಅಂತರಂಗದಲ್ಲಿ ಕೋಲಾಹಲವನ್ನು ಎಬ್ಬಿಸುತ್ತಿವೆ. ನನ್ನ ಮನಸ್ಸಾಕ್ಷಿಯನ್ನು ಕೆಣಕುತ್ತಿವೆ. ನಾನೀಗ ಏನು ಮಾಡಲಿ? ನನ್ನ ಉನ್ನತಿಯ ಮಾರ್ಗ ಯಾವುದು ಗುರುದೇವ? ನನ್ನ ಉನ್ನತಿಯ ಮಾರ್ಗ ಯಾವುದು? ನನ್ನ ಆತ್ಮಬಂಧುವೆ, ಕಳ್ಳತನ ಮಾಡದಿರುವುದು, ಸುಳ್ಳು ಹೇಳದಿರುವುದು, ಪ್ರಾಣಿ ಹತ್ಯೆ ಮಾಡದಿರುವುದು, ಮದ್ಯಪಾನವ ಮಾಡದಿರುವುದು, ಸರಿಯಾದ ಮಾರ್ಗದಲ್ಲಿ ದುಡಿದು ತಿನ್ನುವುದು, ಎಲ್ಲರಲ್ಲಿಯೂ ಪ್ರೀತಿಯನ್ನು ಇರಿಸುವುದು, ಇದೇ ನಿನ್ನ ಉನ್ನತಿಯ ಮಾರ್ಗ. ಗುರುದೇವ, ನನಗೆ ನನ್ನ ತಪ್ಪಿನ ಅರಿವಾಯಿತು. ಮರುಜೀವ ಕೊಡದ ನಾನು ಪ್ರಾಣಿ ಹತ್ಯೆ ಮಾಡುವುದು ಪಾಪವೇ ಸರಿ. ನನ್ನ ಅಜ್ಞಾನ ಅಳಿಯಿತು. ತಮ್ಮಿಂದ ನನ್ನ ಬಾಳು ಬೆಳಕಾಯಿತು ಗುರುದೇವ, ತಮ್ಮಿಂದ ನನ್ನ ಬಾಳು ಬೆಳಕಾಯಿತು. ನಾನು ನಿಮಗೆ ಶರಣಾಗಿದ್ದೇನೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ.
ಆನಂದ, ಬರುತ್ತಿರುವವರು ಯಾರೆಂದು ಗಮನಿಸು. ಅತ್ತ ನೋಡು ಆನಂದ. ದೇವದತ್ತರು ಬರುತ್ತಿದ್ದಾರೆ ಭಗವಾನ್. ಬಂದಿದ್ದೀರಲ್ಲ. ಭಗವಾನರಿಗೆ ನಮಸ್ಕಾರಗಳು. ಬಾಯಲ್ಲಿ ಬಾಣ ಹೊಡೆದಿಲ್ಲ, ಆಗಲೇ ಸರಿಯಾಗಿ ಹೊಡಿತೀನಿ. ಭಗವಾನ್, ಮುಗೀತು. ನನ್ನದೊಂದು ಪ್ರಶ್ನೆ ಇದೆ. ಕೊಟ್ಬಿಡ. ಹೇಳು ದೇವದತ್ತ. ಪ್ರಶ್ನೆ ಮೂಡಿದ ಕೂಡಲೇ ಪರಿಹರಿಸಿಕೊಳ್ಳಬೇಕು. ನನ್ನನ್ನು ಈ ಸಂಘಕ್ಕೆ ಅಧ್ಯಕ್ಷನನ್ನಾಗಿ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಎಂತಹ ಉದ್ದಟತನ! ನೀನು ಸಂಘದ ನಾಯಕನಾಗೋದೆ, ಅದು ಈ ಭಗವಂತನ ಸ್ಥಾನದಲ್ಲಿ ಏಕಾಗಬಾರದು. ನನಗೇನು ಕಡಿಮೆ ಆಗಿದೆ? ಭಗವಂತನಿಗೆ ವಯಸ್ಸಾಗಿದೆ, ವಿಶ್ರಾಂತಿ ಪಡೆಯಲಿ. ಅವರಿಗಿಂತ ಶಕ್ತಿಶಾಲಿಯಾದ ನಾನು ಈ ಸಂಘವನ್ನು ಮುನ್ನಡೆಸುತ್ತೇನೆ. ಆಸೆ ಇದ್ದರೆ ಸಾಲದು, ಅರ್ಹತೆಯೂ ಇರಬೇಕು. ನಿನಗೆ ಬೋಧಿಜ್ಞಾನವಾಗಿದೆಯೇ? ತಮ್ಮ ಬೋಧಿಜ್ಞಾನವನ್ನು ಭಗವಂತ ಎಲ್ಲರಿಗೂ ಹೇಳಿದ್ದಾನಲ್ಲ. ಉಪದೇಶ ಕೇಳಿದ ಮಾತ್ರಕ್ಕೆ ನೀನು ಬುದ್ಧನಾಗಬಲ್ಲೆಯ? ಏತಕ್ಕಾಗಬಾರದು? ಬೆಂಕಿ ಮುಟ್ಟಿದವನು ಅದು ಸುಡುತ್ತದೆ ಎಂದು ತಿಳಿದಾಗ ಮುಟ್ಟದೆ ಸುಮ್ಮನಾಗುವುದಿಲ್ಲವೇ? ಎಂತಹ ವ್ಯಾಖ್ಯಾನ, ಎಂತಹ ಮಾಲಿಕೆ! ನೀವೆಲ್ಲರೂ ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವಿರಿ. ದೇವದತ್ತ, ನೀನು ಬಂದಾಗಿನಿಂದಲೂ ನಾನು ಗಮನಿಸುತ್ತಿದ್ದೇನೆ. ಸಾಮಾನ್ಯವಾದಂತಹ ಬಿಕ್ಕುವಾಗುವ ಅರ್ಹತೆಯನ್ನೂ ಕೂಡ ನೀನು ಪಡೆದಿಲ್ಲ ದೇವದತ್ತ. ಹೌದು, ನನಗೇನು ಕಡಿಮೆ ಆಗಿದೆ? ಆಗಲಿ ದೇವದತ್ತ. ಆನಂದ, ದೇವದತ್ತನ ಕೋರಿಕೆಯನ್ನು ನೋಡಿದಾಗ ನನಗನಿಸುತ್ತಿರುವುದೇನೆಂದರೆ, ಇದು ಅಧಿಕಾರದ ಸ್ಥಾನವಲ್ಲ ದೇವದತ್ತ, ಆತ್ಮೋನ್ನತಿಯ ಸ್ಥಿತಿ. ನಿಮಗೆ ನೀವೇ ಗುರುವಾಗುವವರೆಗೆ ನನ್ನಂತಹ ಒಬ್ಬ ಗುರುವಿನ ಮಾರ್ಗದರ್ಶನ ಅಗತ್ಯವಿರುತ್ತದೆ. ನೀನು ಕೂಡ ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆಯಾ? ನೀನು ಸ್ವಾರ್ಥಿ. ಸಾಯೋವರೆಗೂ ನೀನೇ ನಾಯಕನಾಗಿರಬೇಕೆ? ನಾವು ಎಷ್ಟು ದಿನ ಹೀಗೆ ಕಾಲ ಕಳೆಯಬೇಕು? ನೀನೊಬ್ಬ ಮೋಸಗಾರ, ವಂಚಕ. ಜನರನ್ನು ಮರಳು ಮಾಡಿ ನೀನೇ ದೊಡ್ಡವನೆಂದು ಮೆರೆಯುತ್ತಿರುವೆ. ರಾಜ ಮಹಾರಾಜರುಗಳನ್ನು ದೊಡ್ಡ ದೊಡ್ಡ ಕೊಡುಗೆಗಳನ್ನು ಪಡೆದು ಎಲ್ಲರನ್ನು ಸನ್ಯಾಸಿಗಳನ್ನಾಗಿಸಿ ಅವರ ರಾಜ್ಯವನ್ನು ಕಬಳಿಸಲು ಆಡಿಸುತ್ತಿರುವೆ. ನೀನೊಬ್ಬ ವಂಚಕ, ಮೋಸಗಾರ. ನಿನ್ನನ್ನು ದೇವರೆನ್ನುವ ಜನ ಮೂಢರು. ನೀನು ಮೂಢರ ಗುರು. ಭಗವಾನ್, ವಿನಾಕಾರಣ ನಿಮ್ಮನ್ನು ನಿಂದಿಸುವ ಈತನನ್ನು ಸಂಘದಿಂದ ಹೊರಹಾಕುವುದೇ ಸೂಕ್ತ. ಸಮಾಧಾನ ಆನಂದ. ಹೊರ ಹಾಕುವುದಕ್ಕಿಂತ ಮುನ್ನ ಒಂದು ಪ್ರಶ್ನೆ ಇದೆ. ದೇವದತ್ತ, ನೀನು ಯಾರಿಗಾದರೂ ಏನನ್ನಾದರೂ ಕೊಡುತ್ತೀಯೇ, ಅವರು ತೆಗೆದುಕೊಳ್ಳದಿದ್ದರೆ ಏನು ಮಾಡುವೆ? ಇದೇನು ಮಹಾ ಚಾತುರ್ಯದ ಪ್ರಶ್ನೆ. ಅವರು ತೆಗೆದುಕೊಳ್ಳಲಿಲ್ಲ ಎಂದರೆ ನಾನೇ ಇಟ್ಟುಕೊಳ್ಳುವೆ. ಹಾ, ಈಗ ನೀನು ನನಗೆ ರಾಶಿ ರಾಶಿ ನಿಂದನೆ ಬೈಗುಳಗಳನ್ನು ನೀಡಿದೆ. ಅವುಗಳನ್ನು ನಾನು ತೆಗೆದುಕೊಳ್ಳಲಿಲ್ಲ ಅಂದ ಮೇಲೆ ಯಾರಿಗೆ ಸೇರುತ್ತವೆ? ಇನ್ಯಾರಿಗೆ? ನನಗೆ? ನೀವೆಲ್ಲರೂ ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವಿರಿ. ದೇವದತ್ತ, ಆನಂದ, ನೀನು ಹೇಳಿದೆ ದೇವದತ್ತನನ್ನು ಹೊರಹಾಕೆಂದು. ಹೊರಹಾಕಬೇಕಾದದ್ದು ದೇವದತ್ತನಲ್ಲ, ಅವನ ಮನಸ್ಸಿನಲ್ಲಿರುವ ದ್ವೇಷವನ್ನು. ಆನಂದ, ಅವನ ಮನಸ್ಸಿನಲ್ಲಿರುವ ದ್ವೇಷವನ್ನು. ನೀವೇನು ಹೊರಹಾಕುವುದು? ನಾನೇ ಹೊರಹಾಕುತ್ತೇನೆ. ನಾನೇ ಒಂದು ಪ್ರತ್ಯೇಕ ಸಂಘವನ್ನು ಕಟ್ಟಿ ಅದಕ್ಕೆ ಅಧ್ಯಕ್ಷನಾಗುತ್ತೇನೆ. ಸಮಾಧಾನದಿಂದ ಮುನ್ನಡೆಯಬೇಕಷ್ಟೇ.
ಆಗಲಿ ಭಗವಂತ. ತಥಾಗತರಿಗೆ ಪ್ರಣಾಮಗಳು. ವಿಷಯವೇನು ಆನಂದ? ಭಗವಾನ್, ಮಾತೃಶ್ರೀ ಪ್ರಜಾಪತಿ ಗೌತಮಿಯವರು ಹಾಗೂ ಮಾತೆ ಯಶೋಧರೆಯವರು ತಮ್ಮ ಪರಿವಾರದ ಅನೇಕ ಸ್ತ್ರೀಯರೊಂದಿಗೆ ತಮ್ಮನ್ನು ಕಾಣಲು ಬಂದಿದ್ದಾರೆ. ಆಗಲಿ ಆನಂದ. ವಿಷಯವೇನು ತಾಯಿ? ನಮಗೂ ಧರ್ಮ ದೀಕ್ಷೆಯನ್ನು ದಯಪಾಲಿಸಬೇಕೆಂದು ಕೇಳಿಕೊಳ್ಳಲು ಬಂದಿದ್ದೇವೆ ಭಗವಾನ್. ಏನು ತಾಯಿ, ಸ್ತ್ರೀಯರಿಗೆ ಭಿಕ್ಷು ದೀಕ್ಷೆಯೇ? ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಅರಮನೆಯ ಪುರುಷರು ತರುಣರು ಎಲ್ಲರೂ ಭಿಕ್ಷುಗಳಾಗಿದ್ದಾರೆ. ನಾವಿನ್ನು ಅರಮನೆಯಲ್ಲಿದ್ದು ಮಾಡುವುದಾದರೂ ಏನು? ನಮಗೂ ಕೂಡ ಭಿಕ್ಷುಣಿಯರಾಗಿ ಧರ್ಮ ಶ್ರವಣ ಮಾಡಬೇಕೆಂದು ನಮ್ಮೆಲ್ಲರ ಬಯಕೆಯಾಗಿದೆ ಭಗವಾನ್. ಇಲ್ಲ ತಾಯಿ, ಸ್ತ್ರೀಯರಿಗೆ ಭಿಕ್ಷು ದೀಕ್ಷೆ ನೀಡಲು ನನ್ನ ಮನಸ್ಸೇಕೋ ಒಪ್ಪುತ್ತಿಲ್ಲ. ಪುರುಷರು ಸಾಧಿಸಿದ್ದನ್ನು ಮಹಿಳೆಯರು ಸಾಧಿಸಲಾರರು ಎಂದು ಭಾವಿಸಿದ್ದೀರಾ ಭಗವಾನ್? ಹಾಗಾದರೆ ನಿಮ್ಮ ಧರ್ಮವು ಸ್ತ್ರೀ ಪುರುಷರನ್ನು ಸಮಾನವಾಗಿ ಕಾಣುವುದಿಲ್ಲವೇ? ಹಾಗಲ್ಲ ಯಶೋಧರ, ನೀವು ಹೇಳುತ್ತಿರುವುದು ತರ್ಕಕ್ಕೆ ಸರಿ. ಪ್ರಯೋಗದ ಸಮಸ್ಯೆಯನ್ನು ಆಲೋಚಿಸಬೇಕಾಗುತ್ತದೆ. ಭಿಕ್ಕುಗಳು ಪ್ರಾಪಂಚಿಕವಾದ ಎಲ್ಲ ಆಕರ್ಷಣೆಗಳಿಂದ ದೂರ ಇದ್ದು ಇಲ್ಲಿ ಧರ್ಮಶ್ರವಣ ಮಾಡುತ್ತಾರೆ. ಸ್ತ್ರೀಯರು ಸಂಘದೊಡನೆ ಸೇರಿದರೆ ಅವುಗಳ ಆಚಾರ ನಿಷ್ಠೆಗಳಲ್ಲಿ ಬಿರುಕುಂಟಾಗಬಹುದು. ಭಿಕ್ಷುಗಳ ಧರ್ಮ ನಿಷ್ಠೆಗಳು ಅಷ್ಟೊಂದು ಟೊಳ್ಳೆ ಭಗವಾನ್. ಅವರಿಗೆ ಅವರ ಮೇಲೆ ವಿಶ್ವಾಸವಿರುವುದಿಲ್ಲವೇ? ಹಾಗೆಂದು ನಾನು ಹೇಳಲಾರೆ ತಾಯಿ. ಆದರೆ ನನ್ನ ಮನಸ್ಸೇಕೋ ಈ ವಿಚಾರಕ್ಕೆ ಒಪ್ಪುತ್ತಿಲ್ಲ. ಭಗವಾನ್, ನನ್ನದೊಂದು ಕೋರಿಕೆ. ಮಾತೆ ಗೌತಮಿ ತಾಯಿಯವರು ತಥಾಗತರಿಗೆ ಅಕ್ಕರೆಯ ಅಮೃತವನ್ನುಣಿಸಿದ ಪುಣ್ಯಜೀವಿ. ಮಾತೆ ಯಶೋಧರೆಯವರು ತಥಾಗತರನ್ನು ಲೋಕಕ್ಕೆ ಬಿಟ್ಟುಕೊಟ್ಟ ಮಹಾತ್ಯಾಗಿ. ಅವರ ಕೋರಿಕೆ ಉಚಿತವೇ ಆಗಿದೆ. ತಥಾಗತರ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪಂಚಮರೆಲ್ಲರಿಗೂ ಮುಕ್ತಿ ಮಾರ್ಗವಿದೆ. ಹೀಗಿರುವಲ್ಲಿ ಸ್ತ್ರೀಯರಿಗೆ ಭಿಕ್ಷು ದೀಕ್ಷೆಯನ್ನು ನಿರಾಕರಿಸಿದರೆ ತಮ್ಮ ಧರ್ಮದಿಂದ ಸ್ತ್ರೀಯರನ್ನು ಹೊರಗಿಟ್ಟಂತಾಗುವುದಿಲ್ಲವೇ? ಭಗವಾನ್, ಆಗಲಿ ಆನಂದ, ನಿನ್ನ ಅಭಿಪ್ರಾಯ ಉಚಿತವೇ ಆಗಿದೆ. ಸ್ತ್ರೀಯರಿಗೆ ಭಿಕ್ಷು ದೀಕ್ಷೆಯನ್ನು ಕೊಡಲು ನಾನು ಒಪ್ಪುತ್ತೇನೆ. ಆದರೆ ಪ್ರತ್ಯೇಕವಾದ ಸ್ತ್ರೀ ಪರಿವ್ರಾಜಕ ಸಂಘವು ಅಸ್ತಿತ್ವಕ್ಕೆ ಬರಲಿ. ಅದಕ್ಕೆ ಅಗತ್ಯವಾದ ನಿಯಮಗಳು ರೂಪಿತಗೊಳ್ಳಲಿ. ಆ ಮೂಲಕ ಬುದ್ಧನ ಧರ್ಮವು ಸಂಪೂರ್ಣವಾಗಲಿ. ಆಗಲಿ ಭಗವಂತ. ಹೊಡೆಯುವೆ ಜನಗಳ ತಲೆಗಳ ತಿಳಿದೆ ನಾವು ಹೊಡೆಯುವೆ ಜನಗಳ ತಲೆಗಳ ನನ್ನೆದುರುಗಾರು ಬಂದರೆ ಸರಿ, ನನ್ನೆದುರುಗಾರು ಬಂದರೂ ಸರಿ, ಬಿಡದೆ 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 ನಾವು ಹೊಡೆಯುವೆ ಜನಗಳ ತಲೆಗಳ. ಹೆಚ್ಚುವರು, ಹೆದರುವರು, ಚೀರುವರು, ಓಡುವರು.
ಹೆದರುವರು ಚೀರುವರು ಓಡುವರು ಬೆಚ್ಚಲಿ ಬೆದರಲಿ ಚೀರಲಿ ಓಡಲಿ ಬೆಚ್ಚಲಿ ಬೆದರಲಿ ಚೀರಲಿ ಓಡ ಹಿಡಿದು ತಂದು ಬಿಡದೆ 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 ನಾವು ಹೊಳೆಯುವೆ ಜನಗಳ ತಲೆಗಳ ಜನಗಳ ತಲೆಗಳ ಜನಗಳ ತಲೆಗಳ ಈ ಕೋಸಲ ರಾಜ್ಯದ ಏನ್ ಬೇಡ ತೆಗೆದುಬಿಡಿ. ಈ ಕಾಡಿನ ರಾಜನ ನನ್ನನ್ನು ಕಂಡರೆ ಗ್ರಾಮಗಳು ಜನಪದಗಳು ನಗರಗಳೇ ಹೇಗೆ ಈ ನಾಡಿಗೆ ನಾಡೆ ಗಾಡ 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 ಗಾಡಲ್ಲಿ ನಡುಗುವುದು. ನನ್ನ ಕೈಗೆ ಸಿಕ್ಕಿದವರು ಜೀವಂತವಾಗಿ ಆ ಮಿಕ್ಸ್ ವಿಗ್ಗಲ್ಲಿ ಎಂದಿಗೂ ತಪ್ಪಿಸಿಕೊಂಡವರಿಲ್ಲ. ನಾನು ಕೊಲೆ ಮಾಡಿದವರ ಲೆಕ್ಕವನ್ನು ಸಿಗಲೆಂದು ಅವರ ದೀಪಕ್ಕೆಲ್ಲ ಹೆಬ್ಬೆರಳನ್ನು ಕತ್ತರಿಸಿ ದೀಪ ಪ್ರಶ್ನೆ ಕೇಳೋದು ಮಾಲೆಯನ್ನಾಗಿ ಮಾಡಿಕೊಂಡು ಕೊರಳಿಗೆ ಹಾಕಿಕೊಂಡಿರುವೆನು. ಇಂದೇಕೋ ಈ ಹಳೆಯ ಹಂಗುಲಿ ಮಾಲೆಯು ಬೇಸರವೆನಿಸುತ್ತಿದೆ. ಏನು ಮಾಡಲಿ? ನಾಳೆ ಸಾವತ್ತಿಯನ್ನು ಆಕ್ರಮಿಸಿ ಅಲ್ಲಿನ ನರಗಳ ಶಿರಗಳನ್ನು ಕಡಿದು ಅವರ ಹೆಬ್ಬೆರಳನ್ನು ಕತ್ತರಿಸಿ ಹೊಸ ಅಂಗೋಲಿ ಮಾಲೆಯನ್ನು ಧರಿಸಿಕೊಳ್ಳುವೆನು. ನಾಳೆಯಿಂದ ನಾನು ಹೊಸ ಅಂಗೋಲಿ ಮಾಲಾ ನಾಳೆಯಿಂದ ನಾನು ಹೊಸ ಅಂಗೋಲಿ ಮಾಲಾ. ಯಾವನೋ ಅನಾಮಿಕ ಸಮಣ ನನ್ನ ಬಲೆಗೆ ಬೀಳಲು ತಾನಾಗಿಯೇ ಇತ್ತಲೇ ಬರುತ್ತಿರುವನು. ಕೈಯಲ್ಲಿ ಆಯುಧವಿಲ್ಲ, ಕಣ್ಣಲ್ಲಿ ಹೊಳುಕಿಲ್ಲ, ಮುಖದಲ್ಲಿ ಭಯದ ಲವಲೇಶವೂ ಇಲ್ಲ. ಈತನಾರಾಗಿರಬಹುದು. ನನ್ನನ್ನು ಕಂಡೊಡನೆ ಜನಗಳೆಲ್ಲರೂ ದಿಕ್ಕೆಟ್ಟು ಓಡುವರು. ಅಷ್ಟೇ ಏಕೆ, ಪ್ರಾಣಿ ಪಕ್ಷಿಗಳೇ ನನ್ನನ್ನು ಕಂಡೊಡನೆ ದಿಕ್ಕಾಪಾಲಾಗಿ ಓಡಿ ಹೋಗುವವು. ಆದರೆ ಈತನು ಮಾತ್ರ ನನ್ನ ಕಡೆಗೆ ನಿರ್ಭಯದಿಂದ ಇತ್ತಲೇ ಬರುತ್ತಿರುವನಲ್ಲ. ನಿಲ್ಲು ಸನ್ಯಾಸಿ! ಎಲೈ ಯಕಶ್ಚಿತ್ ಸಮಣನೆ, ನಾನು ಯಾರೆಂಬುದು ನಿನಗೆ ತಿಳಿದಿಲ್ಲವೇ? ನನ್ನ ಪರಾಕ್ರಮದ ಅರಿವು ನಿನಗಿಲ್ಲವೇ? ನಾನು ದರೋಡೆಕೋರರ ದೊರೆ, ಭಯಂಕರ ನರಹಂತಕ, ಅಂಗೋಲಿ ಮಾಲಾ, ಅಂಗೋಲಿ ಮಾಲಾ, ಅಂಗೋಲಿ ಮಾಲಾ.
ಅಯ್ಯ ಅಂಗುಲಿಮಾಲನೆ, ನಾನು ನಿಂತಿದ್ದೇನೆ, ಆದರೆ ನೀನು ನಿಲ್ಲುವುದು ಯಾವಾಗ? ಎಲೈ ಸಮಣನೆ, ನಡೆದ ಬರುತ್ತಲೇ ಇರುವ ನೀನು ನಿಂತಿರುವೆ ಎಂದು ಹೇಳುತ್ತಿರುವೆಯಲ್ಲ, ಇದರ ಅರ್ಥವೇನು? ಅಯ್ಯ ಅಂಗುಲಿಮಾಲನೆ, ನಾನು ಹಿಂಸೆ ಪಾಪ ಕರ್ಮಗಳ ಇಂದ ವಿರತನಾಗಿ ಅಹಿಂಸೆಯ ಹಾದಿಯಲ್ಲಿ ನಿಂತಿದ್ದೇನೆ. ಎಲ್ಲವೋ ಏಕಚಿತ್ತ ಸಮಣನೆ, ನಿನ್ನ ಮರ್ಮದ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ. ಪ್ರಾಣದ ಭಿಕ್ಷೆಯನ್ನು ನೀಡಿದ್ದೇನೆ, ಹೊರಟು ಹೋಗು. ಅಯ್ಯ ಅಂಗುಲಿಮಾಲನೆ, ನಾನು ಪ್ರಾಣ ಭಿಕ್ಷೆಗಾಗಿ ಬಂದವನಲ್ಲ, ಪ್ರೇಮ ಭಿಕ್ಷೆಗಾಗಿ ಬಂದವನು. ಯಾರು ನೀನು ಸನ್ಯಾಸಿ? ನಿನ್ನ ಕಣ್ಣುಗಳಲ್ಲಿ ಗಿರಿಶಿಖರಗಳೇ ಹುರುಳುತ್ತಿವೆ, ಸಪ್ತ ಸಮುದ್ರಗಳು ಅಬ್ಬರಿಸದೆ ಶಾಂತವಾಗಿವೆ, ಎಂದೂ ಕಾಣದ ಲೋಕಗಳು ಹರಡುತ್ತಿವೆ. ನನ್ನ ಆತ್ಮಬಂಧುವೆ, ಏಕೆ ಇಷ್ಟೊಂದು ಆಕ್ರೋಶ? ಮನುಷ್ಯನಾಗಿರುವ ನಿನಗೆ ಈ ಪೈಶಾಚಿಕ ವೇಷವೇಕೆ? ನಿನ್ನ ಮಧುರವಾದ ಕಂಠದಲ್ಲಿ ಪಶುಗರ್ಜನೆ ಏಕೆ? ಈ ಕೈಯ ಕತ್ತಿಯು ಯಾವ ಪುರುಷಾರ್ಥಕ್ಕಾಗಿ? ಕರುಣೆ ತುಂಬಿರಬೇಕಾದ ಹೃದಯದಲ್ಲಿ ಕ್ರೌರ್ಯವೇಕೆ? ಆತ್ಮಬಂಧು, ಪ್ರಿಯ ಮಿತ್ರ, ಕಂದ, ಇಂತಹ ಪ್ರೀತಿ ತುಂಬಿದ ಮಾತುಗಳನ್ನು ನಾನು ಕೇಳಿಯೇ ಇಲ್ಲ. ಕಂದ, ಅಂಗುಲಿಮಾಲ, ನಿನಗೆ ಕೈ ಬೆರಳುಗಳ ಆಸೆಯಲ್ಲವೇ? ಇಲ್ಲಿ ನೋಡು, ಇಲ್ಲಿ ನೋಡು, ತೆಗೆದುಕೋ ಈ ನನ್ನ ಬೆರಳುಗಳನ್ನು. ನಿನಗೆ ಹಳೆಯ ಅಂಗುಲಿ ಮಾಲೆ ಬೇಸರವಾಗಿದೆ, ಧರಿಸಿಕೋ ಹೊಸ ಅಂಗುಲಿ ಮಾಲೆಯನ್ನ. ಬೇಡ ಬೇಡ, ಈ ನಿನ್ನ ಕೈ ಬೆರಳುಗಳು ನನಗೆ ಬೇಡ ಸನ್ಯಾಸಿ, ನನಗೆ ಬೇಡ. ನನ್ನನ್ನು ಹೀಗೆ ನೋಡಬೇಡ ಸನ್ಯಾಸಿ. ನಿನ್ನ ದೃಷ್ಟಿಯು ನನ್ನೆದೆಯನ್ನು ಕಲಕುತ್ತಿದೆ. ಏನಿದು? ನನ್ನ ಮುಷ್ಟಿಪೀಠದಿಂದ ಎಂದು ಕೆಳಗೆ ಬೀಳದ ನನ್ನ ಖಡ್ಗವು ಕೆಳಗೆ ಬಿದ್ದು ಹೋಯಿತಲ್ಲ. ನನ್ನ ಕೈ ಕಾಲುಗಳು ನಡುಗುತ್ತಿವೆ, ದೇಹವು ಕಂಪಿಸುತ್ತಿದೆ, ಹಣೆಯ ಮೇಲೆ ಬೆವರ ಹನಿಗಳು ಮೂಡಿವೆ. ಒಂದು ಹೆಜ್ಜೆಯನ್ನು ಮುಂದಿಡಲು ತೂಕವೆನಿಸುತ್ತಿದೆ. ನಿಂತ ನೆಲವೇ ಕುಸಿಯುತ್ತಿದೆ. ವಿಚಿತ್ರ ಅನುಭವ. ನನ್ನ ಪ್ರಿಯ ಬಂಧುವೆ, ಏತಕ್ಕಾಗಿ ಈ ಕೊಲೆ, ಸುಲಿಗೆ, ದರೋಡೆ? ಇದರಿಂದ ಎಷ್ಟೋ ಜನ ಅಣ್ಣ, ತಮ್ಮ, ಅಕ್ಕ,
ತಂಗಿ ಬಂಧು ಬಳಗದವರನ್ನು ಕಳೆದುಕೊಂಡು ದುಃಖಿಸುತ್ತಿದ್ದಾರೆ. ಇಷ್ಟೊಂದು ಶಕ್ತಿಶಾಲಿಯಾದ ದೇಹವನ್ನು ಹೊಂದಿರುವ ನೀನು 2 ತಿನ್ನ ಅನ್ನ, ಗೇಣುದ್ದ ಬಟ್ಟೆ, ಇರಲು ಒಂದು ಸೂರನ್ನ ದುಡಿದು ಗಳಿಸಲಾರೆಯ? ಅನ್ಯರನ್ನು ಕೊಲ್ಲುವ ನೀನು ಧರೆಯಲ್ಲಿ ಅಮರನೇ. ನಿನಗೆ ಮುಪ್ಪಿಲ್ಲವೇ? ರೋಗವಿಲ್ಲವೇ? ಮರಣವು ಬಾರದೆ? ಈ ಕ್ರೌರ್ಯಗಳು ನಿಲ್ಲುವುದು ಯಾವಾಗ? ಇದೆಂತಹ ಶೀತಲ ಸ್ಪರ್ಶ! ನನ್ನ ತಾಯಿ ನನ್ನನ್ನು ಎದೆಗೊಪ್ಪಿಕೊಂಡು ನೀಡಿದ ಮುದಕ್ಕಿಂತಲೂ ಮೀರಿ ಹೋದಲ್ಲ. ಹೊಲುಮೆ ಬತ್ತಿ ಹೋಗಿರುವ ನನ್ನೆದೆಯ ಮರುಳುಗಾಡಿನಲ್ಲಿ ಪ್ರೇಮದ ಸಿಂಚನವನ್ನು ಉಂಟು ಮಾಡುತ್ತಿರುವ ಈ ಪುಣ್ಯ ತೀರ್ಥನೆ ಯಾರಾಗಿರಬಹುದು? ಈತ ಸಾಮಾನ್ಯ ಸಮಣನಲ್ಲ. ಈತನ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಮನಸ್ಸಾಕ್ಷಿಯನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿವೆ. ನನಗೆ ಈ ರೀತಿ ಯಾರೂ ಕೂಡ ನನ್ನ ತಪ್ಪುಗಳನ್ನು ತಿದ್ದಿ ನನಗೆ ಬುದ್ಧಿ ಹೇಳಿದವರಿಲ್ಲ. ನೀನಾರು ಮಹಾತ್ಮ? ನನ್ನ ಪ್ರಿಯ ಬಂಧುವೇ, ಬುದ್ಧನೆಂಬರು ನನ್ನ. ಗುರುದೇವ, ನೀನ್ಯಾರೋ ನಾಕಾಣೆ. ಇಲ್ಲಿಯವರೆಗೂ ನನ್ನೆದುರಿಗೆ ನಿಂತವರಿಲ್ಲ, ನನ್ನ ಧ್ವನಿಗೆ ಪ್ರತಿಧ್ವನಿಸಿದವರಿಲ್ಲ. ನನ್ನ ಅಂತರಂಗವನ್ನೆಲ್ಲ ಪರಿಪರಿಯಾಗಿ ಶೋಧಿಸಿದರು. ನಿನ್ನ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರವಿಲ್ಲ ಗುರುದೇವ. ಇಂದು ನೀನು ನನ್ನ ಪಾಲಿಗೆ ಗುರುವಾಗಿ, ದೈವವಾಗಿ, ಬಂಧುವಾಗಿ ಬಂದು ಕತ್ತಲೆ ತುಂಬಿದ ನನ್ನೆದೆಯ ಗವಿಯಲ್ಲಿ ಪ್ರೇಮದ ದೀಪವನ್ನು ಹಚ್ಚಿರುವೆ. ನನ್ನೆದೆಯ ಕ್ರೌರ್ಯದ ಕಡಲಿಗೆ ಕರುಣೆ ಎಂಬ ಕಡುಗೋಲನ್ನಿಟ್ಟು ಮತಿಸುತ್ತಿರುವೆ. ಹಗುರವಾಯಿತು ನನ್ನೆದೆ. ನನ್ನ ಕಣ್ಣುಗಳನ್ನು ತೆರೆಸಿದ ನಿನಗೆ ಯಾವ ಕಾಣಿಕೆಯನ್ನು ನೀಡಲಿ? ನನ್ನಲ್ಲಿ ಇರುವುದು ಒಂದೇ, ಅದು ಅಜ್ಞಾನ. ಅದನ್ನೇ ನಿಮಗೆ ಕಾಣಿಕೆಯನ್ನಾಗಿ ನೀಡುತ್ತೇನೆ, ಸ್ವೀಕರಿಸಿ ಗುರುದೇವ. ನನ್ನ ಆತ್ಮಬಂಧುವೇ, ನಿನ್ನ ಅಜ್ಞಾನವೆಂಬ ಮಹಾ ಕಾಣಿಕೆಯೊಂದಿಗೆ ನಿನ್ನನ್ನು ಸ್ವೀಕರಿಸುತ್ತೇನೆ. ಬಾ ಕಂದ. ನನ್ನನ್ನು ಹಿಂಬಾಲಿಸು ಬಿಕ್ಕುವೆ. ನಿನಗೆ ದಯೆ, ಕರುಣೆ, ಪ್ರೀತಿಯ ಧರ್ಮದರ್ಶನ ಮಾಡಿಸುತ್ತೇನೆ. ಕರುಣೆಯ ಕಡಲು ನೀರಿನ ಮಡಿಲು, ಕರುಣೆಯ ಕಡಲು ನಿನ್ನ ಮಡಿಲು, ಮಮತೆಯ ಮಡಿಲು ಆ ನಿನ್ನ ಮನವು, ಮಮತೆ
ಬಂದು ಸೇರಿದ್ದಾರೆ. ಈ ದಿನದ ತಮ್ಮ ದಿವ್ಯವಾಣಿಯನ್ನು ದಯಪಾಲಿಸಬೇಕು. ಆಗಲಿ ಆನಂದ. ಎಲ್ಲ ಕೇಡಿನ ಅವಸ್ಥೆಗಳ ಮೂಲ ಮನಸ್ಸು. ಅದೇ ಪ್ರಮುಖವಾದದ್ದು. ಅಶುದ್ಧ ಮನಸ್ಸಿನಿಂದ ಮಾಡಿದೆವೆಂದರೆ ಭಾರದ ಬಂಡಿಯ ನೆಳವ ಎತ್ತಿನ ಗೊರಸನು ಬಂಡಿಯ ಚಕ್ರ ಹಿಂಬಾಲಿಸುವಂತೆ ವ್ಯಥೆ ಹಿಂಬಾಲಿಸುತ್ತದೆ. ಶುದ್ಧವಾದ ಮನಸ್ಸಿನಿಂದ ಆಡಿದೆವೆಂದರೆ ಅದರ ನೆರಳಿನಂತೆಯೇ ಸಂತೋಷ ಹಿಂಬಾಲಿಸುತ್ತದೆ. ಬಿಕ್ಕುಗಳು, ನಿಮಗೇನಾದರೂ ಸಂದೇಹಗಳಿದ್ದಲ್ಲಿ ಕೇಳಬಹುದು. ಭಗವಾನ್, ಧರ್ಮದ ಮೂಲ ಯಾವುದು? ಜ್ಞಾನ. ನಿಜವಾದ ಸೌಂದರ್ಯ ಯಾವುದು? ಧರ್ಮ. ಭಿಕ್ಷುವೆಂದರೆ ಯಾರು ಭಗವಾನ್? ಭಿಕ್ಷುವೆಂದರೆ ಕ್ಲೇಶರಹಿತನು. ನಿಜವಾದ ಜಯವೆಂದರೆ ಯಾವುದು? ತನ್ನನ್ನು ತಾನು ಗೆಲ್ಲುವವನು. ಧರ್ಮದ ಆಧಾರ ಸ್ತಂಭ ಯಾವುದು? ಕರುಣೆ. ಮಿಗಿಲಾದುದು ಯಾವುದು? ಜ್ಞಾನಕ್ಕಿಂತಲೂ ಮಿಗಿದಾದುದು ಶೀಲ. ಮಧುರವಾದ ಮಾತುಗಳು ಯಾವುವು? ಸತ್ಯ ಮತ್ತು ಸರಳತೆಯಿಂದ ಕೂಡಿರುವವು. ಸಂಪತ್ತನ್ನು ಹೇಗೆ ಸಂಪಾದಿಸಬೇಕು? ಮನಃಶಾಂತಿಗೆ ಮೂಲ ಯಾವುದು? ದುಃಖದ ಪರಿಹಾರ. ಸಂಪತ್ತನ್ನು ಹೇಗೆ ಸಂಪಾದಿಸಬೇಕು? ಪರಪೀಡನೆಯಿಂದ ದೂರವಾಗಿ ತನ್ನ ದೇಹ ಶ್ರಮದಿಂದ ದುಡಿದು ಸಂಪತ್ತನ್ನು ಸಂಪಾದಿಸಬೇಕು. ಮನುಷ್ಯನ ರಕ್ಷಾ ಕವಚಗಳು ಯಾವುವು? ಕಳ್ಳತನ ಮಾಡದಿರುವುದು, ಸುಳ್ಳು ಹೇಳದಿರುವುದು, ವ್ಯಭಿಚಾರ ಮಾಡದಿರುವುದು, ಮದ್ಯಪಾನ ಮಾಡದಿರುವುದು. ಶಿಷ್ಯನು ಗುರುವಿಗೆ ಕೊಡಬೇಕಾದ ನಿಜವಾದ ಕಾಣಿಕೆ ಏನು ಭಗವಾನ್? ವಿನಯತೆ ಮತ್ತು ವಿಧೇಯತೆಗಳು. ಹೊಗಳುಭಟ್ಟರದ ಗೆಳೆತನದ ಪರಿಣಾಮ ಏನಾಗುತ್ತದೆ? ದುರ್ಗತಿಯ ಪ್ರಾಪ್ತಿ. ದಂಪತಿಗಳಿಗಿರಬೇಕಾದ ಸೌಜನ್ಯ ಯಾವುದು? ದಂಪತಿಗಳಿಗಿರಬೇಕಾದ ಸೌಜನ್ಯವೆಂದರೆ ಪರಸ್ಪರ ನಂಬಿಕೆ, ನಿಷ್ಠೆ, ವಿನಯ. ಸಂತೋಷದ ಮಾರ್ಗ ಯಾವುದು? ಸಂತೋಷಕ್ಕೆ ಮಾರ್ಗವಿಲ್ಲ, ಸಂತೋಷವೇ ಮಾರ್ಗ. ಅದರಲ್ಲಿ ನಡೆಯಬೇಕಷ್ಟೇ. ಭಗವಾನ್, ಈ ದಿನದ ಕೊನೆಯ ಸಂದೇಶವನ್ನು ದಯಪಾಲಿಸಬೇಕು. ಆಗಲಿ ಆನಂದ. ಜಾಗರೂಕತೆಯೇ ಅಮರತ್ವದ ಪಥ, ಅಜಾಗರೂಕತೆಯೇ ವಿನಾಶದ ಪಥ. ಜಾಗರೂಕ ಅವಿನಾಶಿ, ಅಜಾಗರೂಕ ವಿನಾಶಿ. ಪ್ರಾಜ್ಞರಾದವರು ಇವೆರಡರ ನಡುವಿನ ಅರ್ಥವನ್ನು ತಿಳಿದು ಜಾಗರೂಕತೆಯಲ್ಲಿ ಮಗ್ನನಾಗಿ ಅರ್ಹಂತರ ಸಾಮ್ರಾಜ್ಯದಲ್ಲಿ ಆನಂದ ತುಂದಿಲನಾಗಿ ವಿಹರಿಸುವನು. ಇಲ್ಲಿಗೆ ಇಂದಿನ ಉಪದೇಶ ಮುಕ್ತಾಯವಾಗುತ್ತದೆ. ಆಗಲಿ ಭಗವಂತ. ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಭಗವಾನ್, ತಾವು ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ವಯೋವೃದ್ಧ ಭಿಕ್ಷುಗಳಿಗೆ ಔಷಧೋಪಚಾರ ಮಾಡಿ ಬರುತ್ತೇನೆ. ಆಗಲಿ ಆನಂದ. ಆಗಲಿ ಭಗವಂತ. ಅಡ್ಬೆ ಸರ್ಕೊಂಬರೋಣ. ನೀವು ಕ್ಷೇಮವೇ? ಯಾರೋ ನಿಮ್ಮ ಮೇಲೆ ದೊಡ್ಡ ಬಂಡೆಯನ್ನು ಹಾಕಲು ನಿಮ್ಮನ್ನು ಕೊಲ್ಲಲು ಯತ್ನಿಸಿದರು.
ಆನಂದ, ಈ ಕೃತ್ಯವನ್ನು ಮಾಡಿದವರು ಬೇರೆ ಯಾರೂ ಅಲ್ಲ ಆನಂದ, ದೇವದತ್ತ. ಭಗವಾನ್, ದೇವದತ್ತನ ವರ್ತನೆ ಮಿತಿ ಮೀರುತ್ತಿದೆ. ಮೊದಲ ಬಾರಿ ಹುಚ್ಚು ಹಾನೆಯನ್ನು ತಮ್ಮ ಮೇಲೆ ಎರಗುವಂತೆ ಮಾಡಿದ. ಎರಡನೇ ಬಾರಿ ತನ್ನ ಸ್ನೇಹಿತರಿಂದ ಕೊಲೆಯತ್ನ ಮಾಡಿದ. ಈಗ ಅವನೇ ನಿಮ್ಮ ಮೇಲೆ ದೊಡ್ಡ ಬಂಡೆಯನ್ನು ಹಾಕಿ ಕೊಲ್ಲಲು ಯತ್ನಿಸಿದ್ದಾನೆ ಎಂದರೆ ಅವನ ವರ್ತನೆ ಮಿತಿ ಮೀರಿತು ಭಗವಾನ್, ಮಿತಿ ಮೀರಿತು. ಇದರಿಂದ ತಮ್ಮ ಪ್ರಾಣಕ್ಕೆ ಅಪಾಯ ಭಗವಾನ್, ತಮ್ಮ ಪ್ರಾಣಕ್ಕೆ ಅಪಾಯ. ಸಮಾಧಾನ ಆನಂದ, ಸಮಾಧಾನ. ಅವನ ದುಷ್ಟತನವನ್ನು ನಿವಾರಿಸಲು ಸಾಧ್ಯವಾಗುವುದೇನೋ ನೋಡೋಣ. ಇದಕ್ಕಾಗಿ ಇನ್ನು ಎಷ್ಟು ವರ್ಷ ಕಾಯಬೇಕು ಭಗವಾನ್? ಕಾಯಬೇಕು ಆನಂದ, ಕಾಯಬೇಕು. ಉಸಿರಿರುವವರೆಗೆ ಕಾಯಬೇಕು. ಸಂದರ್ಭಗಳು ಮನುಷ್ಯನಿಗೆ ಪಾಠ ಕಲಿಸುತ್ತವೆ. ಅವುಗಳು ಬರಬೇಕಷ್ಟೇ. ವೇಳೆಯಾಯಿತು, ಹೋಗು, ನೀನಿನ್ನು ವಿಶ್ರಾಂತಿ ಮಾಡು. ಆಗಲಿ ಭಗವಂತ. ಭಗವಂತ, ನಾಳೆ ಪಾವಾನಗರದ ಚುಂದನ ಮನೆಯಲ್ಲಿ ಊಟಕ್ಕೆ ಆಹ್ವಾನವಿದೆ. ಆಗಲಿ ಆನಂದ, ಹೋಗೋಣ. ಪ್ರಣಾಮಗಳು ಭಗವಾನ್. ದಯಮೇರೆ ಆಗಮಿಸಿ. ಕುಳಿತುಕೊಳ್ಳಿ. ದಯಾಮಯರೇ, ಇಂದು ನಮ್ಮ ಮನೆಯಲ್ಲಿ ಸಿಹಿ ಅನ್ನ, ಕಡುಬು, ಸೂಕರ ಮದ್ದವದ ತಿನಿಸುಗಳನ್ನು ಸಿದ್ಧಪಡಿಸಿದೆ. ತಾವೆಲ್ಲರೂ ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕು. ಭೋಜನಕ್ಕೆ ಬಡಿಸು ಚುಂದ. ಅಪ್ಪಣೆ ಭಗವಂತ. ದೇವಿ, ದಯಾಮಯರೇ, ನಮ್ಮ ಆತಿಥ್ಯವನ್ನು ದಯಮಾಡಿ ಸ್ವೀಕರಿಸಿ. ಭಗವಾನ್, ಭಗವಾನ್, ಈ ಭೋಜನವನ್ನು ಸ್ವೀಕರಿಸಬೇಡಿ. ಅದು ತಿನ್ನಲು ಅಯೋಗ್ಯವಾಗಿದೆ. ಏನಾಯ್ತು ಭಗವಾನ್? ದಯವಿಟ್ಟು ತಿಳಿಸಿ, ಏನಾಯ್ತು ಭಗವಾನ್? ನಿನ್ನದೇನು ಅಪರಾಧವಿಲ್ಲ ಚುಂದ. ಸೂಕರ ಮದ್ದವದಲ್ಲಿ ವಿಷದ ಜಾತಿಯೂ ಇದೆ. ಅದು ಇದರಲ್ಲಿ ಸೇರಿ ಭೋಜನ ವಿಷವಾಗಿದೆ. ಎಂತಹ ಅಪರಾಧವಾಯಿತು ಭಗವಾನ್? ಅಯ್ಯೋ ಅಯ್ಯೋ, ಎಂತಹ ಅಪರಾಧವಾಯಿತು ಭಗವಾನ್, ನನ್ನ ಕೈಯಿಂದ ಎಂತಹ ಅಪರಾಧವಾಗಿ ಹೋಯಿತು ಭಗವಾನ್. ನಾನು ಪಾಪಿ ಭಗವಾನ್, ನನ್ನನ್ನು ಕ್ಷಮಿಸಿ. ನನ್ನಿಂದ ಇಂಥ ಮಹಾ ಅಪರಾಧವಾಗುತ್ತದೆ ಎಂದು ನಾನು ಹೇಳ್ತಿರಲಿಲ್ಲ
ಭಗವಾನನ್ನು ಕ್ಷಮಿಸಿ. ನಾನು ಪಾಪಿ ಭಗವಾನ್, ನಾನು ಪಾಪಿ. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಸಾವು, ನನ್ನ ಸಾವು. ನನ್ನನ್ನು ಕೊಂದು ಬಿಡಿ ಭಗವಾನ್, ನನ್ನನ್ನು ಕೊಂದು ಬಿಡಿ ಭಗವಾನ್, ನನ್ನನ್ನು ಕೊಂದು ಬಿಡಿ ಭಗವಾನ್. ನಾನು ಪಾಪಿ, ನಾನು ಪಾಪಿ. ಸಮಾಧಾನ ಮಾಡಿಕೊ ಚುಂದ, ಸಮಾಧಾನ ಮಾಡಿಕೊ. ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ಆಕಸ್ಮಿಕವಾಗಿ ನಡೆದು ಹೋಗಿದೆ. ಬಿಕ್ಕುಗಳೇ, ಈ ವಿಚಾರಕ್ಕೆ ಚುಂದನನ್ನು ಹೊಣೆ ಮಾಡಬೇಡಿ. ನನ್ನ ಪಾಲಿಗೆ ಅಂದು ಭಿಕ್ಷೆ ನೀಡಿದ ಸುಜಾತ, ಇಂದು ಭಿಕ್ಷೆ ನೀಡಿದ ಚುಂದ ಇಬ್ಬರೂ ಮಹನೀಯರೇ. ಅಂದಿನ ಭಿಕ್ಷೆ ನನ್ನ ಬೋಧಿಜ್ಞಾನಕ್ಕೆ ಕಾರಣವಾದರೆ ಇಂದಿನ ಚುಂದನ ಭಿಕ್ಷೆ ನನ್ನ ಮಹಾ ನಿರ್ವಾಣಕ್ಕೆ ಕಾರಣವಾಗುತ್ತದೆ. ನಿನ್ನ ಕರುಣೆಗೆ ಸೀಮೆ ಇಲ್ಲ ಭಗವಂತ, ನಿನ್ನ ಕರುಣೆಗೆ ಸೀಮೆ ಇಲ್ಲ. ಸಮಾಧಾನದಿಂದಿರು ಚುಂದ. ಚುಂದನನ್ನು ಇದಕ್ಕೆ ಹೊಣೆ ಮಾಡಬೇಡಿ ಬಿಕ್ಕುಗಳೇ, ಹೊಣೆ ಮಾಡಬೇಡಿ. ಆನಂದ, ಭಗವಾನ್, ಉದರದಲ್ಲಿ ಸಹಿಸಲಾದ ವೇದನೆ ಆಗುತ್ತಿದೆ. ಭಗವಾನ್, ಕೂಡಲೇ ಕುಸಿನಾರಕ್ಕೆ ಹೊರಡಲು ಸಿದ್ಧತೆ ಮಾಡು ಆನಂದ, ಸಿದ್ಧತೆ ಮಾಡು. ಆಗಲಿ ಭಗವಂತ. ಭಗವಾನ್, ತಮ್ಮನ್ನು ಧಿಕ್ಕರಿಸಿ ಹೋದ ನನಗೆ ತಕ್ಕ ಪ್ರಾಯಶ್ಚಿತವೇ ಆಗಿದೆ. ದಯಮಾಡಿ ನನ್ನನ್ನು ಕ್ಷಮಿಸಿ ಆಶೀರ್ವದಿಸಬೇಕು. ನನ್ನನ್ನು ಮನ್ನಿಸಿ ಭಗವಾನ್, ಮನ್ನಿಸಿ. ಆನಂದ, ಇಂದು ರಾತ್ರಿ 3ನೇ ಜಾವದಲ್ಲಿ ಈ ತಥಾಗತನ ಪಯಣವು ನಡೆಯುತ್ತದೆ. ಇಂದು ರಾತ್ರಿ 3ನೇ ಜಾವದಲ್ಲಿ ಈ ಸಾಲ ವೃಕ್ಷಗಳ ನಡುವೆ ತಥಾಗತನು ಕೊನೆಯುಸಿರೆಳೆಯುತ್ತಾನೆ. ಪ್ರಭು, ಈ ಲೋಕದ ಒಳಿತಿಗಾಗಿ ಇನ್ನೂ ಸ್ವಲ್ಪ ಕಾಲ ನೀವು ನಮ್ಮ ಜೊತೆ ಇರುವಂತೆ ಅನುಗ್ರಹಿಸಿ ಪ್ರಭು, ಅನುಗ್ರಹಿಸಿ. ಸಮಾಧಾನ ಮಾಡಿಕೋ ಆನಂದ. ನನಗೀಗ 80 ವರ್ಷಗಳಾಗಿವೆ. ಸವೆದು ಹೋದ ಗಾಡಿಯು ಒಂದು ದಿನ ಬೀಳುವಂತೆ ಈ ದೇಹವು ಒಂದು ದಿನ ಅಳಿಯಲೇಬೇಕು. ಸಮಾಧಾನ ಮಾಡಿಕೊ. ಭಗವಾನ್, ನೀವಿಲ್ಲದೆ ನಮಗೆ ಮಾರ್ಗದರ್ಶಕರ್ಯಾರು? ಯಾರು ಭಗವಾನ್ ನಮಗೆ ಮಾರ್ಗದರ್ಶಕರ್ಯಾರು? ಆನಂದ, ಬಿಕ್ಕುಗಳೇ, ಇನ್ನು ಮುಂದೆ ನಾನಿರುವುದಿಲ್ಲ. ನನ್ನ ತತ್ವಗಳಿರುತ್ತವೆ, ಅವು ನಿಮ್ಮನ್ನು ಮುನ್ನಡೆಸುತ್ತವೆ. ಅದರಂತೆ ನೀವು ನಡೆಯಿರಿ. ಈ ಕಾರ್ಯವನ್ನು ನೀವು ಮುಂದುವರಿಸಿ. ನಿಮ್ಮಿಂದ ಲೋಕದ ದುಃಖಿಗಳ ಬವಣೆ ಹರಿಯಲಿ. ನಿಮಗೆಲ್ಲರಿಗೂ ಮಂಗಳವಾಗಲಿ. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ
ಬುದ್ಧ ನಾಟಕವನ್ನು ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ಈಗ ನಮ್ಮ ಇಲಾಖೆಯ ಉನ್ನತಾಧಿಕಾರಿಗಳು, ಮಾನ್ಯ ಉಪನಿರ್ದೇಶಕರು ಬಂದು ಎಲ್ಲ ಶಿಕ್ಷಕ ವೃಂದದವರಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾರಾದರೂ ಇದರ ಬಗ್ಗೆ ಅಭಿಪ್ರಾಯವನ್ನು ಹೇಳುವಾಗಿದ್ದರೆ 1-2 ನಿಮಿಷಗಳಲ್ಲಿ ದಯಮಾಡಿ ತಮ್ಮ ಅಭಿಪ್ರಾಯವನ್ನು ಹೇಳಬೇಕು. ನರಸಿಂಹಮೂರ್ತಿ ಸರ್ ಅವರು ವೇದಿಕೆಗೆ ಬರಬೇಕು ಸರ್, ಪ್ಲೀಸ್ ಸರ್. ಗುಬ್ಬಿಯ BO ಅವರು, ನಟರಾಜು ಸರ್ ಅವರು ವೇದಿಕೆಗೆ ಬರಬೇಕು. ಹಂಗೆ ಕಾಡಲಿ ಸರ್. ಇಂದು ಶಿಕ್ಷಕರ ದಿನಾಚರಣೆ. ಭಾರತದಲ್ಲಿ ಶಿಕ್ಷಕರಿಗೆ, ಗುರುವಿಗೆ ದೇವರಿಗಿಂತ ಉನ್ನತವಾದ ಸ್ಥಾನ ಇದೆ. ಈ ಜಗತ್ತಿನ ಮೊದಲ ವೈಜ್ಞಾನಿಕ, ವೈಚಾರಿಕ ಗುರು ಅಂತ ಕರೆಯೋದಾದರೆ ಅದು ಬುದ್ಧ ಭಗವಾನ್. ಇವತ್ತು ಶಿಕ್ಷಕರ ದಿನ. ಈ ಶಿಕ್ಷಕರ ದಿನ ಹೆಚ್ಚು ಅರ್ಥಪೂರ್ಣವಾಗುವಂತೆ ಈ ನಾಟಕವನ್ನು ಅಭಿನಯಿಸಿರುವಂಥ ಶಿಕ್ಷಕರೇ ಕಟ್ಟಿಕೊಂಡಿರುವ ತಂಡ ಗುಬ್ಬಿ ವೀರಣ್ಣ ಕಲಾ ತಂಡಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯದಲ್ಲಿ ಅವರಿಗೆ ಕೈ ಜೋಡಿಸಿದಂತಹ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಹೋದ್ಯೋಗಿಗಳಿಗೆ, ನಮ್ಮ ವಾದ್ಯ ವೃಂದದ ಕಲಾವಿದರು ಅದ್ಭುತವಾಗಿ ನುಡಿಸಿದರು. ಅವರ ಧ್ವನಿಗೆ ಬನ್ನಿ ಸರ್, ಮೇಲೆ ಬನ್ನಿ ಸರ್. ಭಾನು ಸರ್, ಡೈರೆಕ್ಟ್ ಕೃತಜ್ಞತೆಗಳು, ಧನ್ಯವಾದಗಳು. ಮತ್ತು ಈ ತಂಡದ ರಚನೆಗೆ ಅನುಮತಿ ನೀಡಿದಂತಹ ಶಿಕ್ಷಣ ಇಲಾಖೆಯ ಎಲ್ಲ ಆಡಳಿತ ವರ್ಗಕ್ಕೆ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ನಾನು ಕಲಾ ತಂಡದಲ್ಲಿ ಒಂದು ಮನವಿನ ಮಾಡ್ತಾ ಇದ್ದೇನೆ. ದಯಮಾಡಿ ತಪ್ಪು ತಿಳಿಬೇಡಿ. ಅಸಹನೆ, ಅಸಹಿಷ್ಣುತೆ, ದ್ವೇಷದ ಉಗ್ರ ಬಿತ್ತನಾ ಕಾರ್ಯ ನಡೀತಾ ಇರೋ ಈ ಸಂದರ್ಭದಲ್ಲಿ ಬುದ್ಧನಂತವನನ್ನು ಸಮಾಜದ ಮುಖ್ಯ ವಾಹಿನಿಗೆ ಮತ್ತೆ ಮುನ್ನೆಲೆಗೆ ತರೋಕ್ಕೆ ಪ್ರಯತ್ನ ಮಾಡ್ತಾ ಇರೋ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈಗ ನನ್ನ ಮನವಿ ಏನಪ್ಪ ಅಂದರೆ, ಯಾವುದಾದ್ರೂ ತಾಲೂಕು ಕೇಂದ್ರದವರು, ಗ್ರಾಮೀಣ ಪ್ರದೇಶದವರು ಪ್ರದರ್ಶನಕ್ಕೆ ಕರೆದ್ರೆ ದಯಮಾಡಿ ಪ್ರಯಾಣ ವೆಚ್ಚ, ತಮ್ಮ ಖರ್ಚು ವೆಚ್ಚಗಳ ಸರಿದೂಗಿಸುವಂಥ ಸರಳ ಮೊತ್ತದಲ್ಲಿ ತಾವು ಪ್ರದರ್ಶನ ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಹಿಳಾ ಕಲಾವಿದರು, ಹೆಣ್ಣುಮಕ್ಕಳು ಕಲೆ ಅಂತಿದ್ದಂಗೆ ಮೂಗು ಮುರಿಯೋದು ಜಾಸ್ತಿ. ಅದರಲ್ಲೂ ಸಾವಿರಾರು ಗಟ್ಟಲೆ ವೇತನ ತಗೊಳ್ಳೋವಂಥ ಹೆಣ್ಮಕ್ಳು, ಅವರನ್ನು ರಂಗಭೂಮಿಗೆ ಕಳಿಸಿದಂತಹ ಅವರ ಎಲ್ಲ ಪೋಷಕರು ಮತ್ತು ಅವರ ಪತಿಯವರಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆ ಮಹಿಳಾ ಶಿಕ್ಷಕಿಯರ ಧೈರ್ಯಕ್ಕೆ, ಸ್ಥೈರ್ಯಕ್ಕೆ ಜೈ ಭೀಮ್, ನನ್ನದೊಂದು ಸಲಾಂ. ಬುದ್ಧಾಯ ನಮಃ. ದಯಮಾಡಿ ಎಲ್ಲರೂ ಹೇಳಬೇಕು, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ಮಾತನಾಡುವ ಅವಕಾಶವನ್ನು ತಡೀಲಾರದೆ ನಾನೇ ತಗೊಂಡಿದ್ದೀನಿ. ನನ್ನ ಪರಿಚಯ ಕೆಲವ್ರಿಗಿದೆ, ಕೆಲವ್ರಿಗಿಲ್ಲ. ತಪ್ಪಾಗಿದೆ, ದಯಮಾಡಿ ಕ್ಷಮಿಸಿ. ತೊಂದರೆ ಇಲ್ಲ. ಶಿಷ್ಟಾಚಾರ ಮೀರಿದರೆ
ದಯವಿಟ್ಟು ಅಧಿಕಾರಿಗಳು ಕ್ಷಮಿಸಬೇಕು ಅಂತ ವಿನಂತಿಸ್ತಾ ಇಲ್ಲಿ ಆಗಮಿಸಿರುವ ನಮ್ಮ ವಯೋವೃದ್ಧ ಬಿಕ್ಕುಗಳಿಗೆ ಪ್ರಣಾಮ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಹಲೋ ಬಂಧುಗಳೇ, ಸಮಯ ಕೊಡಿ ಸರ್. ಅತ್ಯಂತ ಬಹಳಷ್ಟು ಪವಿತ್ರಮಯ ಸಮಯ ಇದು ಅಂತ ನನ್ನ ಭಾವನೆ. ನಾನು ಬಹಳಷ್ಟು ನಾಟಕಗಳನ್ನು ನೋಡಿದ್ದೀನಿ ನಮ್ಮ ಎಂ.ಎ. ನಾಗಣ್ಣರವರ ಸಾಂಗತ್ಯದಲ್ಲಿ. ಇವತ್ತು ಏನೋ ನನಗೆ ಗೊತ್ತಿಲ್ಲದಂಗೆ ಕಣ್ಣೀರು ಬಂತು ನನಗೆ. ಬುದ್ಧನ ಅವಸಾನ ಅಂತೂ ನನಗೆ ತಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ. ಪ್ರತಿಯೊಂದು ದೃಶ್ಯನೂ ಕೂಡ ದೃಶ್ಯ ಕಾವ್ಯ ಭಾಳಷ್ಟು ಮನೋಗ್ರವಾಗಿ ಮೂಡಿಬರ್ತಾಯಿತ್ತು. ಯಾವ ವೃತ್ತಿ ರಂಗಭೂಮಿ ಕಲಾವಿದರೂ ಕೂಡ ಈ ರೀತಿಯಲ್ಲಿ ಅಭಿನಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇಷ್ಟೇ ನನ್ನ ವಿನಯ ಪೂರ್ವಕ ವಿನಂತಿ. ಎಲ್ಲರ ಪರವಾಗಿ ಇಂಥ ಪ್ರಯತ್ನಗಳು ಪ್ರಯೋಗಗಳು ಆಗಿಂದಾಗೆ ವಿವಿಧ ಕಡೆ ರಂಗವೇದಿಕೆಯಲ್ಲಿ ಬರಬೇಕು. ನಿಜವಾಗ್ಲೂ ಬುದ್ಧನ ಪ್ರೀತಿ, ಪ್ರೇಮ, ಕರುಣೆ ಎಲ್ಲ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು. ಆ ಒಂದು ಸಂದೇಶ ಈ ಒಂದು ನಾಟಕದ ಕಲಾವಿದರ ಎಲ್ಲ ಶ್ರೀಮಂತ ಹೃದಯವಂತರಲ್ಲಿ ನನ್ನ ಹೃದಯಪೂರ್ವಕ ಧನ್ಯತೆಗಳನ್ನು ಹೇಳ್ತಾ ಈ ಒಂದು ಸಂದೇಶವನ್ನು ಸಾರ್ಥಕ ನಾಟಕಗಳು ಇನ್ನು ಮುಂದೆ ಅನೇಕ ಬಾರಿ ಮೂಡಿಬರಲಿ ಅಂತ ಶಕ್ತಿಯನ್ನು ಭಗವಂತ ಬುದ್ಧದೇವ ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ. ಎಲ್ಲರೂ ಕೂಡ ನಮಸ್ಕಾರ. ಇದರೂ ಕೂಡ ಭಗವಾನ್ ಬುದ್ಧ ಐತಿಹಾಸಿಕ ನಾಟಕ ಅತ್ಯಂತ ಉತ್ತಮವಾಗಿ ಮೂಡಿಬಂದಿದೆ. ಈಗಾಗಲೇ ಈ ನಾಟಕದ ಈ ಮಾಹಿತಿಯನ್ನು ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಭಾಳ ಅದ್ಭುತವಾದಂಥ ಪ್ರದರ್ಶನ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಪುರುಷರು ಭಗವಾನ್ ಬುದ್ಧನ ಪಾತ್ರಧಾರಿಯಾದಂತಹ ಶ್ರೀಯುತ ಸಿದ್ಧಲಿಂಗ ಸ್ವಾಮಿಯವರು ಸ್ವತಃ ಸಾಹಿತ್ಯ ರಚನೆಯನ್ನು ಮಾಡಿ ಸಂಗೀತ ನಿರ್ದೇಶನವನ್ನು ಮಾಡಿ ಸುಮಾರು ಭಾಳಷ್ಟು ಒಂದು 6 ತಿಂಗಳಿಗಿಂತಲೂ ಹೆಚ್ಚಿನ ಹಿಂದಿನಿಂದ ಕೂಡ ಶ್ರಮ ಹಾಕಿ ಇದನ್ನು ಇಂಥ ಒಂದು ಒಳ್ಳೆಯ ಪ್ರದರ್ಶನ ಕೊಡಲಿಕ್ಕೆ ಮುಖ್ಯ ರೂವಾರಿಗಳು ಶ್ರೀಯುತ ಸಿದ್ಧಲಿಂಗ ಸ್ವಾಮಿಯವರು. ಅವರ ಅವಿರತ ಶ್ರಮಕ್ಕೆ ಆಭಾರಿಯಾಗಿದ್ದೇವೆ. ಹಾಗೆಯೇ ಅವ್ರ ಜೊತೆಗೆ ಹಿನ್ನೆಲೆಯಾಗಿ ಸಂಗೀತ ನಿರ್ದೇಶನವನ್ನು ಪೂಜ್ಯ ಕುಗಳಾದಂತಹ ಮುತ್ತುರಾಜ್ ಅವರು ಖ್ಯಾತ ಹಿಂದೂಸ್ತಾನಿ ಸಂಗೀತ ಹಿನ್ನೆಲೆ ಒಳ್ಳೆಯಂಥವರು. ಅವರ ಕಂಠ ಬಹಳ ಮಾಧುರ್ಯ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಇದ್ರ ಜೊತೆಗೆ ಭಾನುಪ್ರಕಾಶ್ ಅವರು ಕೂಡ ಇವರ ಒಂದು ಸಂಗೀತ ಒಂದು ನಾಟಕದ ನಿರ್ದೇಶನವನ್ನು ಮಾಡಿದ್ದಾರೆ. ಉಳಿದಂತೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಇವತ್ತು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಕರು ಅತ್ಯಂತ ಸಂತೋಷವಾಗಿ ಇರುವಂಥ ಒಂದು ಸಂಭ್ರಮದಲ್ಲಿ ಇಂತಹ ಒಂದು ಉತ್ತಮವಾದಂಥ ನಮ್ಮ ಜೀವನಕ್ಕೆ ಬೇಕಾದಂಥ ಸಂದೇಶವನ್ನು ನಾಟಕ ನೋಡಿದಷ್ಟೇ ಅಲ್ಲ, ಪ್ರತಿಯೊಂದು ಭಗವಾನ್ ಬುದ್ಧನಿಂದ ಬಂದಂಥ ಪ್ರತಿಯೊಂದು ನುಡಿಮುತ್ತು ಕೂಡ ನಮ್ಮ ಜೀವನದ ಹಾಸುವಕ್ಕಾಗಿದೆ. ನಾವೆಲ್ಲರೂ ಕೂಡ ಅದನ್ನು ರೂಢಿಸ್ಕೊಂಡಾಗ ನಮ್ಮ ಜೀವನ ಪವಿತ್ರ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ. ನಾಟಕ ಅತ್ಯಂತ ಉತ್ತಮವಾಗಿ ಮೂಡಿಬಂದಿದೆ. ಇನ್ನೊಂದು ಈ ಮೂಲಕ ತಮಗೊಂದು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ತಿಂಗಳ 15ನೇ ತಾರೀಕು ಅಂದರೆ ಬರೋ ಭಾನುವಾರದ 8 ದಿವಸಕ್ಕೆ 15ನೇ ತಾರೀಕು ಇದೇ ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಎಲ್ಲ ಶಿಕ್ಷಕರು ಮತ್ತು ಅಧಿಕಾರಿಗಳಿಂದ ಸಂಪೂರ್ಣ ರಾಮಾಯಣ ಅನ್ನೋ ಒಂದು ಸುಂದರವಾದಂಥ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಭಾನುವಾರ ಬೆಳಗ್ಗೆ 10 ಪ್ರಾರಂಭ ಆಗುತ್ತೆ. ದಯಮಾಡಿ ಎಲ್ಲ ಕಲಾಬಂಧುಗಳು ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಮತ್ತು ಎಲ್ಲ ಸಾರ್ವಜನಿಕ ಬಂಧುಗಳು ಕಲಾಸಕ್ತರು ದಯಮಾಡಿ ಇದೇ ರೀತಿ ಆಗಮಿಸಿ ಕಲೆಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ಎಂ.ಜಿ. ಸಿದ್ದರಾಮಣ್ಣನವರು ಮಾತಾಡ್ತಾ ಇದ್ದಾರೆ ಸರ್. ಎಂ.ಜಿ.ಎಸ್ ಮಾತಾಡ್ತಾರೆ, ಕೊಡಿ. ಅವರು ರೋಟರಿಯಿಂದ ಬಂದಿದ್ದಾರೆ ಸರ್. ಶರಣಾರ್ಥಿಗಳು. ಒಂದು ಅಪರೂಪವಾದಂತಹ ಅಭಿನಯ ಎಲ್ಲ ಶಿಕ್ಷಕ ಬಂಧುಗಳು, ತಾಯಂದಿರು, ಶಿಕ್ಷಕಿಯರು ನೀಡಿದ್ದೀರಿ. ಹೆಚ್ಚಿಗೆ ಮಾತಾಡಲಿಕ್ಕೆ ಇದು ಮೌನ ಅಂತ ಅನಿಸುತ್ತೆ ನನಗೆ. ನಿಮ್ಮೆಲ್ಲರ ಪಾದಗಳಿಗೆ, ನಿಮ್ಮ ಪ್ರತಿಭೆಗೆ ಶಿಕ್ಷಕರಾಗಿ ಶಿಕ್ಷಕಿಯರಾಗಿ ಇಂತಹ ಸುಂದರ ನಾಟಕವನ್ನು ಶಿಕ್ಷಕ ದಿನಾಚರಣೆಯಲ್ಲಿ ಕೊಟ್ಟು ನೀವೆಲ್ಲರೂ ಕೂಡ ತುಮಕೂರು ನಗರಕ್ಕೆ ಅಷ್ಟೇ ಅಲ್ಲ, ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಅಷ್ಟೇ ಅಲ್ಲ, ನಾಡಿಗೇನೆ ಕೀರ್ತಿ ತರ್ತಾ ಇದ್ದೀರಿ. ನನ್ನದು ಒಂದೇ ಒಂದು ಕೋರಿಕೆ, 1 ಗಂಟೆ ಮಾತನಾಡುವಷ್ಟು ಇವತ್ತು ಅಭಿನಯವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ಶರಣು. ಒಂದೇ ಒಂದು ಮಾತು ಹೇಳಬೇಕು ಅಂದರೆ, ಎಷ್ಟು ಸಾರಿ ನನ್ನ ಕಣ್ಣಲ್ಲಿ ನೀರು ಬಂತು ಗೊತ್ತಿಲ್ಲ, ತಾನೇ ಬರ್ತಾಯಿತ್ತು. ಆ ಯಶೋಧರೆ ಅಕ್ಕಂದಿರಂತೂ ಅಭಿನಯ ಕೊಟ್ಟ ನಿಜಕ್ಕೂ
ಅವರ ಎಲ್ಲ ಭಾವನೆಗಳನ್ನು ಹೃದಯದಲ್ಲಿ ತುಂಬ್ತಾ ಇದ್ರು, ಮುಖದಲ್ಲಿ ಕಾಣಿಸ್ತಾ ಇದ್ರು. ಒಂದೊಂದು ಪಾತ್ರವು ಚೆನ್ನಾಗಿ ಬಂತು. ಹಿನ್ನೆಲೆ ಸಂಗೀತವಂತೂ ಮರೆಯಲಾಗದು. ಒಂದೇ ಒಂದು ನನ್ನ ಪ್ರಾರ್ಥನೆ, ಗುರುಗಳೇ, ಇದನ್ನು ರಚನೆ ಮಾಡಿದಂಥ ಸಿದ್ಧಲಿಂಗ ಸ್ವಾಮಿಯವರು ಈ ನಾಟಕವನ್ನು ಹಿಂದಿ ಭಾಷೆಗೆ, ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿಸ್ಬಿಟ್ಟು ಇಡೀ ಭಾರತಾದ್ಯಂತ ಈ ನಾಟಕ ಪ್ರಚಾರ ಆಗ್ತದೆ. ಅಷ್ಟು ಅದ್ಭುತವಾಗಿ ಬಂದಿದೆ. ನನ್ನ ಮನಸ್ಸು ತುಂಬಿ ಬಂದಿದೆ. ನಿಜಕ್ಕೂ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಒಂದೇ ಸಾರಿ ಈ ರಂಗಭೂಮಿಗೆ ಪಾದ ಮುಟ್ಟಿದ್ದೀನಿ ಅಂದರೆ ಇದು ಎಲ್ಲರ ಪಾದ ಮುಟ್ಟಿದಂಥ ಅನುಭವವನ್ನು ನಾನು ಪಡ್ಕೊಂಡಿದ್ದೀನಿ. ಶರಣಾರ್ಥಿ. ವ್ಯಕ್ತಪಡಿಸೋದಕ್ಕೆ ಆಗಲ್ವೇನೋ ಅನ್ನೋಷ್ಟು ಎಲ್ಲರೂ ಕೂಡ ಒಂದು ಮೌನದಲ್ಲಿ ಇದ್ದೀವಿ ಅಂತ ನಿಮಗೂ ಅನುಭವ ಆಗಿದೆ. ಅರ್ಧಕ್ಕಿಂತ ಜಾಸ್ತಿ ಭಾಗ ಕಣ್ಣಲ್ಲಿ ನೀರೇ ಎಲ್ಲರಿಗೂ. ಅಷ್ಟು ಅದ್ಭುತವಾದಂಥ ಅಭಿನಯ. ಬುದ್ಧನನ್ನು ಇನ್ನೊಂದು ಸಲ ನಾವು ಆ ಬುದ್ಧನ ಕಾಲಘಟ್ಟದಲ್ಲಿ ಬದುಕಿದ್ವೇನೋ ಅನ್ನೋ ಭಾವನೆ ಬರೋ ಥರದಲ್ಲಿ ಎಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನನಗೆ ಒಂದು ಆಸೆ ಆಗ್ತಾ ಇದೆ, ಬುದ್ಧನನ್ನು ಇನ್ನೊಂದು ಸಲ ನೋಡಿದಂತೆ, ಅದನ್ನು ಅನುಭವಿಸಿದಂಥ, ಫೀಲ್ ಮಾಡಿದಂಥ ಒಂದು ಅನುಭವ ಬರ್ತಾ ಇದೆ. ಬುದ್ಧ ಮೆಡಿಟೇಷನ್ ಅಂತ ಒಂದು ಮಾಡ್ತಾ ಇದ್ದೆ ಇಲ್ಲಿವರೆಗೂ. ಅಷ್ಟು ಬಿಟ್ಟರೆ ಇನ್ನೇನು ಹೆಚ್ಚಿನ ವಿಚಾರಗಳು ಸ್ಕೂಲಲ್ಲಿ ಓದಿರೋದಷ್ಟೇ, ಜನರಲ್ ನಾಲೆಡ್ಜ್ ಅನ್ನೋ ಥರ ತಿಳ್ಕೊಂಡಿದ್ದು. ಆದರೆ ಅನುಭವವಾಗಿ ಇವತ್ತು ಅನುಭವ ವೇದ್ಯವಾಗಿ ಹೃದಯಕ್ಕೆ ಇಳಿದಿದೆ. ಇನ್ನು ಮೇಲೆ ಬುದ್ಧನ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅಂತ ನನಗೆ ಮನಸಾರೆ ಅನ್ನಿಸ್ತಾ ಇದೆ. ಒಂದೇ ಒಂದು ರಿಕ್ವೆಸ್ಟು, ಬುದ್ಧನ ಪಾತ್ರಧಾರಿಯಾಗಿರುವಂಥ, ಇದು ಬುದ್ಧನಿಗೆ ಸಲ್ಲಿಸುವಂಥ ನಮಸ್ಕಾರ, ಅವರ ಅಭಿನಯಕ್ಕೆ ಸಲ್ಲಿಸುವಂಥ ನಮಸ್ಕಾರ. ಸಿದ್ಧಲಿಂಗ ಸ್ವಾಮಿ ಸರ್ ಅವ್ರಿಗೆ ಒಂದು ಸಲ ನನಗೆ ಕಾಲು ಮುಟ್ಟಿ ನಮಸ್ಕಾರ. ಸಾಕು ಸರ್. ನಿಜಕ್ಕೂ ಬುದ್ಧ ಇವತ್ತು ಹೃದಯಕ್ಕೆ ಇಳಿದಿದ್ದಾನೆ. ಇಡೀ ತಂಡಕ್ಕೆ, ಸಿದ್ಧಲಿಂಗ ಸ್ವಾಮಿ ಸರ್ ಇರ್ಬೋದು, ಭಾನುಪ್ರಕಾಶ್ ಸರ್ ಇರ್ಬೋದು, ಇಡೀ ತಂಡಕ್ಕೆ ಅಂತರಾಳದ ವಂದನೆಗಳು ಇಲ್ಲಿರುವಂಥ ಎಲ್ಲ ಕಲಾಪ್ರೇಮಿಗಳ ಪರವಾಗಿ. ರೋಟ್ರಿ ಪ್ರೇರಣದ ಎಲೆಕ್ಟ್ ಪ್ರೆಸಿಡೆಂಟ್, ಮುಂದಿನ ವರ್ಷದ ಪ್ರೆಸಿಡೆಂಟು, ಈ ವರ್ಷದ ಪ್ರೆಸಿಡೆಂಟು ಮಲ್ಲಿಕಾರ್ಜುನ್ ಮೆಳೆಹಳ್ಳಿ ಸರ್ ಅವರು. ಇಂಥ ಒಂದು ಅದ್ಭುತವಾದ ಕಾರ್ಯ ನಡೀತಾ ಇರೋದ್ರಿಂದ ಒಂದು ಕಿರು ಧನ ಸಹಾಯ ಮಾಡಬೇಕು, ಇವ್ರ ಖರ್ಚು ವೆಚ್ಚಗಳೆಲ್ಲ ತುಂಬ ಇರ್ತವೆ ಅಂತೇಳಿ ರೋಟ್ರಿ ಪ್ರೇರಣದ ವತಿಯಿಂದ ಒಂದು ಕಿರು ಧನ ಸಹಾಯ ಅರ್ಪಿಸ್ಕೊಬೇಕು ಅಂತ ಕೇಳ್ತಾ ಇದ್ದೀನಿ. ಸಿದ್ದರಾಜು ಕೊಡಿ, ಮ್ಯಾನೇಜರ್, ಟೀಮ್ ಮ್ಯಾನೇಜರ್ ಕೊಡಿ ಸರ್. ಥ್ಯಾಂಕ್ ಯು ಸರ್. ಭಗವಾನ್ ಬುದ್ಧ ನಾಟಕದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭ್ರಾತೃ ಭಗಿನಿ, ಹಿರಿಯ ಕಿರಿಯ ಕಲಾಭಿಮಾನಿಗಳೇ, ಕಲಾವಿದರುಗಳೇ, ಎಲ್ಲ ಶಿಕ್ಷಕ ವೃಂದದವರೇ, ಬಹುಶಃ ನಾವು ಸಾಕಷ್ಟು ನಾಟಕಗಳನ್ನು ನಾವು ಪ್ರಯೋಗವನ್ನು ನಾವು ನೋಡಿದ್ದೇವೆ ಜೀವನದಲ್ಲಿ. ಅದರಲ್ಲೂ ನಾವು ಅಂತೂ ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಕಲಾವಿದರುಗಳಾಗಿ ಸಾಕಷ್ಟು ಪಾತ್ರಗಳನ್ನು ಮಾಡಿದ್ದೇವೆ, ನಾಟಕಗಳನ್ನು ನೋಡಿದ್ದೇವೆ. ಬಹುಶಃ ಪ್ರಥಮ ಪ್ರಯೋಗವೇ ಈ ಮಟ್ಟಕ್ಕೆ ಸಾಗಿದೆ ಅಂತ ಹೇಳಿದರೆ ಗೌತಮ ಬುದ್ಧ ನಾಟಕ ಅತ್ಯಂತ ಅಮೋಘವಾಗಿ ಮುಂದೆ ಬಂದಿದೆ. ಅದರಲ್ಲೂ ನಮ್ಮ ಬುದ್ಧನ ಪಾತ್ರದ ಸಿದ್ಧಲಿಂಗ ಸ್ವಾಮಿಗಳವರ ಪಾತ್ರ ನಿಜಕ್ಕೂ ಅಮೋಘವಾಗಿತ್ತು, ಅದ್ಭುತವಾಗಿತ್ತು. ಬುದ್ಧನೆಲ್ಲ ನಾವು ಚಿತ್ರದಲ್ಲಿ ನೋಡಿದ್ದೇವೆ, ವಸ್ತುತಃ ವಾಸ್ತವವಾಗಿ ಇವತ್ತು ನಾವು ಕಂಡಿದ್ದು ಅವರ ಮೂಲಕ ನಾವು ಕಂಡಿದ್ದೇವೆ. ಬಹುಶಃ ಎಲ್ಲರಿಗೂ ಭಗವಂತ ಆ ತಾಯಿ ಭುವನೇಶ್ವರಿ ಆಯುಷ್ಯ, ಆರೋಗ್ಯ, ಐಶ್ವರ್ಯಗಳನ್ನು ಹೆಚ್ಚು ಕೊಟ್ಟು ಕಾಪಾಡಲಿ. ಜೊತೆಗೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿದರು, ಏನು ಈ 3 ಭಾಷೆಗೆ ಅದು ತರ್ಜುಮೆಯಾಗಿ ದೇಶದಾದ್ಯಂತ ಇದು ಪ್ರಚಾರ ಆಗಲಿ ಅಂತಕ್ಕಂಥ ಭಾವನೆಯನ್ನು ಮತ್ತೊಮ್ಮೆ ಎಲ್ಲರ ಮನಸ್ಸಲ್ಲಿ ಮೂಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂಗಳವಾಗಲಿ. ಈ ದಿನ ಶಿಕ್ಷಣ ಅಧಿಕಾರಿಗಳಿಂದ ಇವತ್ತು ಈ ನಾಟಕ, ಭವ್ಯವಾದ ನಾಟಕನ ಆಡಿದರೆ, ಬುದ್ಧ ಧಮ್ಮ ಇಲ್ಲಿ ಹುಟ್ಟಿ ಈಗ 40 ರಾಷ್ಟ್ರದಲ್ಲಿದೆ. ಆ ಉಳಿಯೋದು ನಿಮ್ಮ ಕೈಲಿದೆ. ಆದರೆ ಬೌದ್ಧರೇ ಆಗಬೇಕು ಅಂತ ಏನಿಲ್ಲ. ಎಲ್ಲ ನದಿಗಳು ಸಮುದ್ರ ಸೇರಿದಾಗ ಒಂದೇ ರುಚಿ, ಒಂದೇ ಬಣ್ಣ, ಒಂದೇ ನೋಟ ಆಯ್ತವ. ಈ ಮಾರ್ಗನ ಅನುಸರಿಸ್ತಾರೆ. ಅಂದರೆ ನಾವು ಜೀವಹತ್ಯೆ ಮಾಡದೇ ಇರುವುದು, ಕಳ್ಳತನ ಮಾಡದೇ ಇರುವುದು, ವ್ಯಭಿಚಾರ ಮಾಡದೇ ಇರುವುದು, ಸುಳ್ಳು, ಚಾಡಿ ಮಾತು, ಚುಚ್ಚು ಮಾತು ಆಡದೇ ಇರುವುದು ಮತ್ತು ಮತ್ತೊಬ್ಬರ ವಸ್ತುಗಳನ್ನು ತ್ಯಜಿಸುವುದು. ಇದನ್ನು ಯಾರು ಮಾಡಿದ್ರು ಒಳ್ಳೆ ಮುಸ್ಲಿಂ, ಒಳ್ಳೆ ಕ್ರಿಶ್ಚಿಯನ್, ಒಳ್ಳೆ ಹಿಂದೂ ಆಯ್ತಾರೆ. ಬೌದ್ಧರಿಗಂತಕ ಇದನ್ನು ಆಚರಣೆ ನಮ್ಮೆಲ್ಲ ತರಬೇಕು. ಈ ಮಾರ್ಗನ ಅನುಸರಿಸಿ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ ಅಂತ ಹೇಳ್ತಾ
ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ ಬುದ್ಧಾನುಭಾವೇನ ಸದಾ ಸೋಂತಿ ಭವಂತು ತೇ ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ ಧಮ್ಮಾನುಭಾವೇನ ಸದಾ ಸೋಂತಿ ಭವಂತು ತೇ ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ ಸಂಗಾನುಭಾವೇನ ಸದಾ ಸೋಂತಿ ಭವಂತು ತೇ. ಎಳಿ ಸಾಧು 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 ನಮೋ ಬುದ್ಧಾಯ ನಮೋ ಧಮ್ಮಾಯ ನಮೋ ಸಂಘಾಯ. ಜೈ ಭೀಮ್. ಪ್ರದರ್ಶನ ಇವರು ಹೇಳಿದಾಗೆ ಪ್ರಥಮ ಪ್ರದರ್ಶನ ನಮಗೆ ನಿಜವಾಗ್ಲೂ ರಂತ್ರು ಸಿಕ್ಕಿಲ್ಲ. ನಮ್ಮ ಕಲಾವಿದರುಗಳಿಗೆ ರಂತ್ರು ಇದೇ ರಂತ್ರು. ಇದು ನಿಜವಾಗ್ಲೂ ಕಲಾ ಸಮ್ಮಿಳಿತ ಕಲಿಕೆ ನಿಜವಾಗ್ಲೂ. ಏಕೆಂದರೆ ಇಲ್ಲಿ ಡ್ರಾಯಿಂಗ್ ಟೀಚರ್, ಡ್ರಾಮಾ ಟೀಚರ್, ಮ್ಯೂಸಿಕ್ ಟೀಚರ್, ಸಬ್ಜೆಕ್ಟ್ ಟೀಚರ್, HM ಎಲ್ಲರೂ ಸೇರಿಕೊಂಡು ಅವರವರ ವಿಂಗಲ್ಲಿ ಅವರು ಕೆಲಸ ಮಾಡ್ತಿದ್ವಿ. ಏಕೆಂದರೆ ಎಲ್ಲರಿಗೂ ಅವ್ರದ್ದೇ ಶಾಲೆಗಳಿರ್ತಿದ್ವು, ರಜೆ ಹಾಕಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಿಡುವಿನ ಸಮಯದಲ್ಲಿ ಬರ್ತಿದ್ವಿ. ಸಿಗೋ ಒಂದು ಭಾನುವಾರ ಬಟ್ಟೆ ಹೋಗ್ಕೋಬೇಕು, ಬರ್ತಿದ್ವಿ, ಮನೆ ಕೆಲಸಗಳೆಲ್ಲ ಇರ್ತಿದ್ವು. ಆದರೂ ಸಹ ಆ ಸಮಯದಲ್ಲಿ ಏನೋ ಮಾಡ್ಕೊಂಡು ಸೇರ್ಕೊತಾ ಇದ್ವಿ. ಮೊದಲು 3 ಜನ 4 ಜನ ಸೇರ್ತಿದ್ವಿ. ಹಾಗೆ ಬಿಡದೆ ಛಲ ಹಿಡಿದು ಎಲ್ಲರನ್ನು ಸೇರಿಸಿ ಒಂದು ಹಂತಕ್ಕೆ ತಂದು ಇವತ್ತು ಯಶಸ್ವಿ ಪ್ರದರ್ಶನ ಕೊಟ್ಟಿರ್ತಕ್ಕಂಥ ಎಲ್ಲ ಕ್ರೆಡಿಟ್ ಸಿದ್ಧಲಿಂಗ ಸ್ವಾಮಿಯವರಿಗೆ ಹೋಗಬೇಕು. ಸಂಗೀತವರು ಸಂಗೀತ ಮಾಡ್ತಿದ್ರು. ಸಂಗೀತ ಅವ್ರದ್ದು ಅಂದರೆ ಇಲ್ಲಿ ಕಲೆಗಳು, ಎಲ್ಲ ಕಲೆಗಳು, ಡ್ರಾಯಿಂಗು ಅವ್ರೊಂದು ರೂಮಲ್ಲಿ ಸೆಟ್ ವರ್ಕು, ಬಣ್ಣ ಅದು ಅವ್ರು ಮಾಡ್ತಾಯಿದ್ರು. ನಾನು ಡೈರೆಕ್ಷನ್ ವಿಂಗ್ ಬಂದಾಗ ನಾನು ಅಲ್ಲಿ ಅವ್ರು ಬಂದಿಲ್ವಾ ಇನ್ನೊಂದು ಕ್ಯಾರೆಕ್ಟರ್ನ ಸೇರಿಸಿ ಈಗ ಬರಬೇಕು ನಾನು ಹೇಳೋಗ್ತಿದ್ದೆ. ಹೀಗೆ ಎಲ್ಲ ಕಲೆಗಳ ಸಮ್ಮಿಳಿತಗೊಂಡಿರುವುದು ಇಲ್ಲೇನೆ ಇದೇ ಪ್ರದರ್ಶನ. ಇದು ಪ್ರಥಮ ಪ್ರದರ್ಶನ. ಇನ್ನು 1-2 ರಂತ್ರು ಸಿಕ್ತು ಅಂದರೆ ಅದ್ಭುತವಾದ ಪ್ರದರ್ಶನ ಆಗುತ್ತೆ. ಹಾಗೆ ನಮ್ಮ ಡಯಟ್ ಪ್ರಾಂಶುಪಾಲರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳ ಸಹಕಾರ ತುಂಬ ಚೆನ್ನಾಗಿದೆ. ನಮಗೆ ಇದೇ ರೀತಿ ಸಹಕಾರ ಸಿಗ್ತಾ ಇದ್ದರೆ ಖಂಡಿತವಾಗಿ ಈ ಕಲೆ ಸಮ್ಮಿಳಿತದಲ್ಲಿ ಬೇರೆ ಬೇರೆ ಪ್ರಯೋಗಗಳನ್ನು ಪ್ರಯೋಗಾತ್ಮಕವಾಗಿ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ವಂದಿಸ್ತಾ ತಮ್ಮೆಲ್ಲರಿಗೂ ಸಹ ನಮಸ್ಕಾರಗಳನ್ನು ತಿಳಿಸ್ತೀನಿ. ಗಳಿಗೆ ಪ್ರೋತ್ಸಾಹ ತುಮಕೂರು ಡಯಟ್ನ ಪ್ರಾಂಶುಪಾಲರು ನಾವು ಈ ರೀತಿ ಮಾಡಬೇಕು ಸರ್ ಅಂತ ಅಂದಾಗ ಆಯಿತು ಅಂತೇಳಿ ಅದಕ್ಕೆ ಕಲಾ ಸಮ್ಮಿಳಿತ ಕಡಿಕೆಯ ಅಡಿನಲ್ಲಿ ತರಬೇತಿಗೆ ಅವಕಾಶವನ್ನು ಕೊಟ್ಟು ಎಲ್ಲರೂ ಸೇರಿಕೊಳ್ತಕ್ಕಂತಹ ರೀತಿಯಲ್ಲಿ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ಡಯಟ್ನಲ್ಲಿ ಆ ಒಂದು ಕೀನೇ ನಮಗೆ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಸಕಲ ಪ್ರೋತ್ಸಾಹಗಳನ್ನು ಕೊಟ್ಟು ಬೆಳೆಸಿದಂಥವರು ನಮ್ಮ ತುಮಕೂರಿನ ಡಯಟ್ನ ಪ್ರಾಂಶುಪಾಲರು, ಉಪನಿರ್ದೇಶಕರು, ಅಭಿವೃದ್ಧಿ ಆಗಿರ್ತಕ್ಕಂತಹ ಕೆ ಮಂಜುನಾಥ್ ಸರ್ ಅವರು. ಅವರಿಗೆ ನಮ್ಮ ಕಲಾ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ದಯಮಾಡಿ ಎಲ್ರಿಗೂ ಕೂಡ ಕಲಾ ಸಮ್ಮಿಳಿತ ಕಲಿಕೆ ತರಬೇತಿಯ ಸರ್ಟಿಫಿಕೇಟನ್ನು ವಿತರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಸರ್. ಮಾತಾಡ್ತಾರೆ ಆಮೇಲೆ ಒಂದು ಕಡೆಯಿಂದ ಕೊಡಿ ಸರ್. ಚುಂದನ ಪಾತ್ರ ರುದ್ರೇಶು, ನವೀನ್ರವರು ಶುದ್ಧೋಧನನ ಪಾತ್ರ ಇನ್ನು ಅಲ್ಲಿದ್ದಾರೆ ಸರ್. ಅಂಗುಲಿಮಾಲ ಹನುಮಂತರಾಜು, ಡೈರೆಕ್ಟ್ರು ಭಾನುಪ್ರಕಾಶ್ರವರು, ರೈಟ್. ಯಶೋಧರೆ ಗುಣಶೀಲ ಮೇಡಮ್, ಗಣೇಶ್ ಗುಡಿಯವರವರು, ವೀರಕ್ಯಾತಪ್ಪನವರು, ಆನಂದನ ಪಾತ್ರ ರೇಣುಕಾ ಪ್ರಸಾದರವರು, ಜಗದೀಶ್ರವರು, ತುಮಕೂರು BO ಸರ್ ಅವರು ಭಾಗವಹಿಸಿದ್ದಾರೆ ಸರ್. ಗುಬ್ಬಿ BO ಅವರು, ರವೀಶ್ರವರು, ರಂಗಸೋಮಣ್ಣವರು, ಅರ್ಪಣಾ ಮೇಡಮ್ರವರು, ಸಿಹಿ ಜಿ ವೆಂಕಟೇಶ್ವರ ಅವರು, ಅವರದೇ ಪುಸ್ತಕ ಇವತ್ತು ಬಿಡುಗಡೆ ಆಗಿದ್ದು 28ನೇ ಪುಸ್ತಕ, ಮುತ್ತರಾಜ್ ಸರ್ ಅವರು, ಹಾಗೂ ಅರುಣ್ ತಬಲದಲ್ಲಿ ಜಿತೇಂದ್ರ ಅವರು. ಆಯ್ತು ಸರ್. ಶ್ರೀನಿವಾಸ ರಂಗವೇದಿಕೆ ವಿನ್ಯಾಸವನ್ನು ಮಾಡಿಕೊಟ್ಟಂಥವರು, ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೇವೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಅದಕ್ಕೆ ಮುನ್ನ ನಾಗಣ್ಣರವರು ಮುಕ್ತಾಯದ ಮಾತುಗಳನ್ನು ಆಡಿ ಆನಂತರದಲ್ಲಿ ಪ್ರಿನ್ಸಿಪಾಲ್ ಕೊಡಬೇಕು ಸರ್. ಬಂಧುಗಳೇ, ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ತಮ್ಮ ಮುಂದೆ ಮುಕ್ತವಾಗಿ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಈ ನಾಟಕದ ಯಶಸ್ಸನ್ನು ಕುರಿತು ನನಗೆ ಹೇಳೋಕ್ಕೆ ಬಾಯಲ್ಲಿ ಪದಗಳೇ ಹೊರಡುತ್ತಾ ಇಲ್ಲ. ಅಂತಹ ಯಶಸ್ವಿ ಪ್ರಯೋಗನ ಕಂಡಿದ್ದೇನೆ. ಆ ದಯಾಮೂರ್ತಿ ಕರುಣಾಮೂರ್ತಿಯ ಬುದ್ಧದೇವನ
ಸತ್ಯ ಸಂದೇಶವನ್ನು, ಆಮೇಲೆ ಜೀವನ ಕಲೆಯ ಸತ್ಯ ದರ್ಶನವನ್ನೇ ಈ ನಾಟಕ ಮಾಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೀವು ಎಲ್ಲರೂ ಜಗತ್ತೇ ಹೇಗೆ ಜೀವಿಸ್ಬೇಕು ಒಳ್ಳೆಯ ಥರದಲ್ಲಿ ಒಂದು ಸತ್ಯ ದರ್ಶನ ಈ ನಾಟಕದಿಂದ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ, ಒಂದು ನನಗೆ ತುಂಬ ಇಡಿಸಿದ್ದಕ್ಕೆ ನಾವು ಪೌರಾಣಿಕ ಕಲಾವಿದರು, ನಾಟಕ ಕಲಾವಿದರು, ಇವತ್ತು ನೀವು ಕಾಸ್ಟ್ಯೂಮ್ಸ್ ಹಾಕಿದ್ದೀರಲ್ಲಪ್ಪ, ಅಪ್ಪಾ ಎಷ್ಟು ಖರ್ಚಾಯಿತು. ಎಲ್ಲರೂ ಹೊಸ ಹೊಸ ಕಾಸ್ಟ್ಯೂಮ್ಸು, ಎಷ್ಟು ಚೆನ್ನಾಗಿರೋ ಕಾಸ್ಟ್ಯೂಮ್ಸ್ ಹಾಕಿದ್ದೀರ ನಿಜವಾಗ್ಲೂ. ಇದಕ್ಕೋಸ್ಕರ ಸ್ಟಿಚ್ ಮಾಡಿಸಿದ್ರಂತೆ, ಎಷ್ಟೊಂದು ಖರ್ಚು ಬಂದಿದೆ. ಆಮೇಲೆ ಪ್ರತಿಯೊಬ್ಬರೂ ಸಹ ಅವರವರ ಶಕ್ತಿ ಮೀರಿ ಪಾತ್ರಗಳನ್ನು ಮಾಡಿದ್ದೀರ. ನಿಜವಾಗಲೂ ನಮ್ಮ ಭಾನುಪ್ರಕಾಶ್ ಹೇಳಿದಂಗೆ ತರಬೇತಿ ಇನ್ನೂ ಬೇಕಾಗಿತ್ತೇನೋ, ಆದರೆ ತರಬೇತಿ ರಂತರೂ ಇಲ್ಲದಲೇ ಇಷ್ಟೊಂದು ಯಶಸ್ವಿ ಪ್ರದರ್ಶನ ಆಗಿದೆ. ನಮಗೆ ಪೊಲೀಸ್ ಇನ್ಸ್ಪೆಕ್ಟರ್ ಪೊಲೀಸ್ ಚಂದ್ರಶೇಖರ್ ಹೇಳ್ತಿದ್ರು, ನಮ್ಮ ಇದರಲ್ಲಿ ಒಂದು ಕೇಂದ್ರದಲ್ಲಿ ಒಂದು ಈ ನಾಟಕನ ಆಡಿಸ್ತೀವಿ ಅಂತ ಅವ್ರು ಈಗ ತಾನೇ ಏನೋ ಹೇಳ್ಬಿಟ್ಟು ಹೋದ್ರು, ನನಗೇನೋ ಅರ್ಜೆಂಟ್ ಫೋನ್ ಬಂತು ಅಂತ. ಈ ರೀತಿ ಎಲ್ಲ ಕಡೆಯೂ ಈ ಬುದ್ಧದೇವನ ಸತ್ಯ ದರ್ಶನ ನಡೀಲಿ, ನೀವೆಲ್ಲ ಅದಕ್ಕೆ ಸಹಕಾರವಿತ್ತು, ನೀವು ಈ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ನಿರತರಾಗಿರಿ ಅಂತ ಹೇಳ್ಕೊಳ್ತಾ, ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ, ಅದರಾಗೂ ನಮ್ಮ ಸಿದ್ಧಲಿಂಗಸ್ವಾಮಿಯವರಿಗೆ ಅವರಲ್ಲಿ ಎಷ್ಟೊಂದು ಅಗಾಧವಾದ ಪ್ರತಿಭೆ ಇದೆ. ಇದನ್ನು ಚಿಕ್ಕ ವಯಸ್ಸವ್ರಿಗೆ ಒಂದು 45-50 ವರ್ಷದೊಳಗೆ ಇರಬೇಕು ಅವ್ರಿಗೆ. ಆದರೆ ಬಸವ ಬೆಳಗುನ ನಾಟಕ ರಚನೆ ಮಾಡಿ ಆಡಿಸಿದ್ದಾರೆ, ರಾಮಾಯಣ ನಾಟಕ ರಚನೆ ಮಾಡಿ ಆಡಿಸಿದ್ದಾರೆ, ಗೌತಮ ಬುದ್ಧನೇ ಕೈ ಹಾಕಿವ್ರೆ ಅಂದರೆ ಏನು ಅಗಾಧವಾದ ವಿಷಯನ ಇದು. ಇದು ವರ್ಲ್ಡ್ ಸ್ಟಾರ್ಗೆ ಕೈ ಹಾಕಿ ನಾಟಕ ಆಡಿಸಿದ್ದಾರೆ ಅಂದರೆ ಈಸ್ ಅವರ್ ರಿಯಲ್ ಹೀರೋ, ರಿಯಲ್ ಸ್ಟಾರ್ ಆಫ್ ತುಮಕೂರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಿಮ್ಮ ಬೆಳವಣಿಗೆ ನಮಗೆ ಭಾಳ ಖುಷಿ ಕೊಟ್ಟಿದೆ. ನಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಸದಾ ನಿಮ್ಮ ಜೊತೆ ಇರ್ತದೆ. ನಿಮ್ಮ ನಾಟಕ ಚಂದ ಇರ್ತದೆ. ಎಲ್ಲ ನಾಟಕ ತಂಡದವರೆಗೂ, ಎಲ್ಲ ನನ್ನ ಸಿಸ್ಟರ್ಸ್ಗೆ ಅನಂತ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಬುದ್ಧ ನಾಟಕವನ್ನು ಪ್ರದರ್ಶನ ಮಾಡಿದೆ ಅಂತ ನಮ್ಮ ಎಲ್ಲ ಶಿಕ್ಷಕ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ನಾನು ಸ್ಟಾರ್ಟಿಂಗಿಂದ ಕೂತಿದ್ದೆ, ಎಲ್ಲರೂ ಹೇಳ್ದಂಗೆ ಭಾಳ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದೀರಿ. ನಮ್ಮ ಡಯಟ್ ಏನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಇದೆ, ಕಲಾ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚು ಇನ್ನೂ ಬೇರೆ ಬೇರೆ ಥೀಮ್ಗಳನ್ನ ತೊಗೊಂಡು ತಾವು ಅದಕ್ಕೆ ಮಕ್ಕಳಿಗೆ ಪ್ರದರ್ಶನ ಮಾಡೋದು ಇವತ್ತಿನ ದಿನ ಭಾಳ ಅಗತ್ಯ ಇದೆ. ಇಲ್ಲಿ ಅವ್ರು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಇಂಥ ಕಲೆಗಳು ಭಾಳ ಬೇಕಾಗಿದೆ. ಆ ರೀತಿಯಲ್ಲಿ ತಾವೆಲ್ಲ ಕೆಲಸ ಮಾಡಿ ಸದಾ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತೇನೆ. ನನ್ನ ಮಾತನ್ನು ಥ್ಯಾಂಕ್ ಯು. ಈವರೆಗೆ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಅಭಿಪ್ರಾಯವನ್ನು ತಿಳಿಸಿದಂತಹ ಎಲ್ಲ ಗೌರವಾನ್ವಿತರುಗಳಿಗೆ ಹಾಗೂ ಮುಂದೆ ನಿಂತಿರ್ತಕ್ಕಂತಹ ಎಲ್ಲ ಶ್ರೋತೃ ವರ್ಗದವರಿಗೆ, ಇದಕ್ಕೆ ಸಹಕರಿಸಿರ್ತಕ್ಕಂತಹ ಕಾಸ್ಟ್ಯೂಮ್ ಮಾಡಿಕೊಟ್ಟಿದ್ದಂತಹ ವಿನಾಯಕ ಕಾಸ್ಟ್ಯೂಮ್ಸ್ ತುಮಕೂರು ಇವರಿಗೆ, ಎಲ್ಲವನ್ನೂ ಕೂಡ ಹೊಸದಾಗೆ ಮಾಡ್ತೀವಿ ಸರ್ ಅಂತೇಳಿ ಹೊಸದಾಗಿ ಮಾಡಿಕೊಟ್ಟಿದ್ದಾರೆ ವಿನಾಯಕ ಕಾಸ್ಟ್ಯೂಮ್ದವ್ರಿಗೆ. ವರ್ಣಾಲಂಕಾರ, ವಸ್ತ್ರಾಲಂಕಾರ, ನಮ್ಮ ವಿದ್ಯಾರ್ಥಿಗಳು ಸೆಟ್ಟನ್ನು ಜೋಡಣೆ ಮಾಡ್ತಿದ್ದಂತಹ ನಮ್ಮ ವಿದ್ಯಾರ್ಥಿಗಳು ಅವರೆಲ್ಲರುಗಳಿಗೆ, ಮತ್ತು ಅದೇ ಹೇಳಿದೆ ಸರ್ ಅವರಿಗೆ, ಮತ್ತು ಮ್ಯೂಸಿಕ್ ಮಾಡಿದಂಥವ್ರಿಗೆ, ಇದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ, ಬಹಳ ಮುಖ್ಯವಾಗಿ ನಾಳೆ ಹಬ್ಬ ಇದ್ರೂ ಕೂಡ ಇವತ್ತಿನ್ನ ಈವರೆಗೂ ಇಲ್ಲೇ ಕೂತಿದ್ದಿರಲ್ಲ, ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ರಾಹುಲನ್ನು ಪಾತ್ರ ಮಾಡಿದಂತಹ ರಾಘವ ತುಂಬ ಚಿಕ್ಕ ಪಾತ್ರನ ದೊಡ್ಡದಾಗಿ ಮಾಡ್ದ, ಅವನಿಗೂ ಕೂಡ ವಿಶೇಷವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು, ಅವ್ರು ಕರ್ಕೊಂಬಂದಿರ್ತಕ್ಕಂಥ ಅವ್ರ ತಾಯಿಯವರು ಕೂಡ ಇಲ್ಲೇ ಇದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ, ಇದಕ್ಕೆ ಸಹಕರಿಸಿರ್ತಕ್ಕಂತಹ ಎಲ್ಲರಿಗೂ, ಅವರೆಲ್ಲರ ಕುಟುಂಬ ವರ್ಗದವರಿಗೂ, ವಿಶೇಷವಾಗಿ ಸ್ತ್ರೀ ಪಾತ್ರಗಳನ್ನು ಮಾಡಿರ್ತಕ್ಕಂತಹ ಎಲ್ಲರ ಕುಟುಂಬ ವರ್ಗದವರಿಗೆ, ಮತ್ತು ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ, ಇದಕ್ಕೆ ಸಹಕರಿಸಿರ್ತಕ್ಕಂತಹ ಪ್ರತಿಯೊಬ್ಬರನ್ನೂ ಸ್ಮರಿಸ್ತಾ, ಸಿದ್ದರಾಮಣ್ಣವ್ರು ಮಾತಾಡ್ತಾರೆ. ಸಿದ್ದರಾಮಣ್ಣವರು ಒಂದು ಪೇಪರ್ನಲ್ಲಿ ರಿವ್ಯೂ ಬರೀಲಿ ಸರ್, ಹೇಳಿ ಸರ್. ಬರೀರಿ ಸರ್ ಪೇಪರಲ್ಲಿ ಸರ್. ನಾಳೆ ನಾಟಕದ ಬಗ್ಗೆ ಕುರಿತು ಒಂದು ಪೇಪರಲ್ಲಿ ಒಂದು ವಿಮರ್ಶೆ ಬರೀರಿ ತಮ್ಮ ಹೆಸರು. ಆಯ್ತು ಸರ್. ಸಹಕರಿಸಿದಂತಹ ತಮ್ಮೆಲ್ರಿಗೂ ಕೂಡ, ನಮ್ಮ ಎಲ್ಲ ಶಿಕ್ಷಕರ ಸಂಘದ ಪದಾಧಿಕಾರಿಗಳಿದ್ದಾರೆ, ಉಮೇಶ್ ಅಣ್ಣವರಿದ್ದಾರೆ, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ನಮ್ಮ ವಿಶೇಷವಾಗಿ ಜಯಕುಮಾರ್ ಸರ್ ಬಂದಿದ್ದಾರೆ, ಎಲ್ಲರೂ ಇಲ್ಲಿ ತನಕ ಕುತ್ಕೊಂಡು ನೋಡಿದಂತಹ ಎಲ್ಲ ಸ್ನೇಹಿತರುಗಳು ಗಂಗಾಧರೆಲ್ಲ ಇದ್ದಾರೆ, ಎಲ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ, ಎಲ್ರಿಗೂ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನ ತಿಳಿಸ್ತಾ, ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದಗಳು.